Hello dear friends, welcome back to my YouTube channel Maths by AMS. 3 days back I have an uploaded video with the solutions for SSLC 2025 model question paper 3 and also another video for model paper 4. So after that I got few messages and they're asking for the detailed solutions for that. Then I thought of selecting few arts questions. Arts question andre higher ordered thinking questions andre applications and analyzing questions. ನಮ್ಮ ಟೆಕ್ಸ್ಟ್ ಬುಕ್ ನ ಬಿಟ್ಟು ಬೇರೆ ಯಾವ್ದು ಬಂದಿದೆ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೆ ಇರುವಂತ ಪ್ರಾಬ್ಲಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿ ತೋರಿಸೋಣ ಅಂತ ಅನ್ನಿಸ್ತು. ಸೊ ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ. ಸೊ ಐ ಹ್ಯಾವ್ ಸೆಲೆಕ್ಟೆಡ್ ಫ್ಯೂ ಕ್ವಶನ್ಸ್ ಫ್ರಮ್ ದ ಮಾಡೆಲ್ ಪೇಪರ್ 3 ಟುಡೇ. ಇದನ್ನ ಬಿಟ್ಟು ನಿಮಗೆ ಮಾಡೆಲ್ ಪೇಪರ್ 3 ಅಲ್ಲಿ ಯಾವ್ದಾದ್ರು ಕಷ್ಟ ಅನ್ಸಿದ್ರೆ ಆ ಕ್ವಶನ್ಸ್ಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೂ ಕೂಡ ಇನ್ನೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸೆಲೆಕ್ಟೆಡ್ ಕ್ವಶನ್ಸ್ ಫ್ರಮ್ ದ ಮಾಡೆಲ್ ಪೇಪರ್ 3. ಸಿ, ಸೊ ಹಿಯರ್ ವಾಟ್ ಈಸ್ given in the question number 3, if the graph of a quadratic polynomial passes through the coordinate points minus 3, 0, minus 1, 5, 0, minus 6 and 2, 0, then the zero of the quadratic polynomials are what? ನಮ್ಗೆ ಇಲ್ಲಿ ತನಕ ಏನಾಗ್ತಾ ಇತ್ತು, ಒಂದು ಗ್ರಾಫ್ ನ ಕೊಡ್ತಿದ್ರು, ಎಷ್ಟು ಝೀರೋಸ್ ಅಂತ ಕೇಳ್ತಾ ಇದ್ರು, ಅಥವಾ ಇನ್ನ ನೆಕ್ಸ್ಟ್ ಲೆವೆಲ್ ಅಂದ್ರೆ ಒಂದು ಗ್ರಾಫ್ ನ ಕೊಟ್ಬಿಟ್ಟು ಈ ಗ್ರಾಫ್ ಅಲ್ಲಿ ಆ ಪಾಲಿನಾಮಿಯಲ್ಗೆ ಯಾವ್ದಾವ್ದು ಝೀರೋ ಆಗುತ್ತೆ ಅಂತ ಕೇಳ್ತಿದ್ರು. ಈಗ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾನೆ, ನೀವೇ ಗ್ರಾಫ್ ಡ್ರಾ ಮಾಡ್ಕೊಂಡು ಮಾಡ್ಬೇಕು. ಸೊ ಯಾವುದೇ ಒಂದು ಕೋಆರ್ಡಿನೇಟ್ ಆಕ್ಸಿಸ್ ತಗೊಂಡ್ರೆ ಆರಿಜೆಂಟಲ್ ಲೈನ್ ಎಕ್ಸ್ ಅಂತ ಹೇಳ್ತೀವಿ, ವರ್ಟಿಕಲ್ ಲೈನ್ ವೈ ಅಂತ ಹೇಳ್ತೀವಿ. ಸೊ ಇದನ್ನ ಆರಿಜಿನ್ ಅಂತ ಹೇಳ್ತೀವಿ. ಸಿ ನೋಡಿ, ನನಗೆ ಎಕ್ಸ್ ಆಕ್ಸಿಸ್ ಅಲ್ಲಿ 3 ತನಕ ಬೇಕು, -3, ಅಂಡ್ ವೈ ಆಕ್ಸಿಸ್ ಅಲ್ಲಿ 6 ತನಕ ಬೇಕು. 1 2 3 4 5 6 ಇದಕ್ಕೆ ಗ್ರಾಫ್ ಬರೀಲೇಬೇಕು ಅಂತೇನಿಲ್ಲ, ಹಂಗೇನೆ ಡಿಸೈಡ್ ಮಾಡ್ಬೋದು. ಬಟ್ ನೋಡೋಣ ಏನಾಗುತ್ತೆ ಅನ್ನೋದನ್ನ ಒಂದ್ಸತಿ ತೋರಿಸ್ತೀನಿ. ಇಲ್ಲಿ 1, ಸೊ 2 3 and also -1, -2, -3, -4. So -3, -2, -1 and -4. ಸೊ ಈಗ ಇದಕ್ಕೆ ಗ್ರಾಫ್ ನ ಡ್ರಾ ಮಾಡಿದ್ರೆ ಫಸ್ಟ್ ಪಾಯಿಂಟ್ ನೋಡಿ, -3, 0. ಯಾವುದು -3, 0? ದಿಸ್ ಇಸ್ ದ ಪಾಯಿಂಟ್ -3, 0. ದೆನ್ -1, -5. ಸೊ ನನಗೆ -5 ಕೂಡ ಬೇಕು. ಸೊ -1, -2, -3, -4 and -5. ಹಿಯರ್ ಐ ಆಮ್ ಗೋಯಿಂಗ್ ಟು ಗೆಟ್ -5. ಸೊ ಅಲ್ಲಿಗೆ ಎಲ್ಲಿ ಬರುತ್ತೆ? ದಿಸ್ ವಿಲ್ ಬಿಕಮ್ ದ ಪಾಯಿಂಟ್ -5, 0. ಅದೇ ತರ 0, -6. ಸಾರಿ 0, -6. ಸೊ ನನಗೆ -1, 5 ಇಲ್ಲಿ ಬರುತ್ತೆ. ಸೊ 0, 0, 0, -6. This is the point -6. And then another point 2, 0. 2, 0 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಇದನ್ನೆಲ್ಲ ಜಾಯಿನ್ ಮಾಡಿದ್ರೆ ನಮ್ದು ಪಾಲಿನಾಮಿಯಲ್ ಗ್ರಾಫ್ ಯಾವ ತರ ಸಿಗುತ್ತೆ? ಇಟ್ಸ್ ಲುಕ್ಸ್ ಲೈಕ್ ದಿಸ್. ನೋಡಿ, ನಾನು ಬ್ಲೂ ಕಲರ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಗ್ರಾಫ್ ಆಫ್ ದ ಪಾಲಿನಾಮಿಯಲ್. ಈಗ ಇದಕ್ಕೆ ಎಷ್ಟು ಝೀರೋಸ್ ಇದೆ? 2 zeros. ಯಾವ್ದು? ಅದು ಎಕ್ಸ್ ಆಕ್ಸಿಸ್ ನ ಎಲ್ಲಿ ಮೀಟ್ ಮಾಡುತ್ತೆ? ಒಂದು 2 ಅಲ್ಲಿ ಮೀಟ್ ಮಾಡ್ತಿದೆ, ಇನ್ನೊಂದು -3 ಅಲ್ಲಿ ಮೀಟ್ ಮಾಡ್ತಿದೆ. ಹಂಗಾದ್ರೆ ಯಾವ್ದು zeros ಆಫ್ ದ ಗಿವನ್ ಪಾಲಿನಾಮಿಯಲ್? -3 and +2. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಸರ್, ಇದಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾ? ನಮಗೆಲ್ಲ ಗೊತ್ತಿದೆ ಏನು, ಯಾವುದೇ ಒಂದು ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ ತಗೊಂಡ್ರೆ ಅದ್ರ ವೈ ಕೋಆರ್ಡಿನೇಟ್ 0 ಆಗುತ್ತೆ. ಹಂಗಾದ್ರೆ ಆ ಡೆಫಿನೇಷನ್ ಯೂಸ್ ಮಾಡ್ಕೊಂಡ್ರೆ ನೀವು ಗ್ರಾಫ್ ಮಾಡೋ ಅಂತ ಅವಶ್ಯಕತೆನೇ ಬೇಡ. ಸೊ ನೋ ಗ್ರಾಫ್ ಇಸ್ ರಿಕ್ವೈರ್ಡ್. ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಹೆಂಗೆ? ಯಾವ್ದ್ರದ್ದು ವೈ ಕೋಆರ್ಡಿನೇಟ್ 0 ಇದೆ ನೋಡಿ, ಎಷ್ಟು ಪಾಯಿಂಟ್ ಅಲ್ಲಿ ಇದೆ? ಇಲ್ಲಿ. ಅದ್ರ ಎಕ್ಸ್ ಕೋಆರ್ಡಿನೇಟ್ ಏನಾಗಿರುತ್ತೆ? ದಟ್ ವಿಲ್ ಬಿಕಮ್ ದ ಝೀರೋಸ್. ಇದು 0 ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಎಕ್ಸ್ ಆಕ್ಸಿಸ್ ಮೇಲೆ ಬರಲ್ಲ. ಇದು 0 ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ವೈ ಆಕ್ಸಿಸ್ ಮೇಲೆ ಬರುತ್ತೆ. ವೈ ಆಕ್ಸಿಸ್ ಮೇಲೆ ಬರೋದನ್ನ ನಾವು y = p of x ಗೆ ಗ್ರಾಫ್ ಅಂತ ಕರೆಯಲ್ಲ. ಸೊ therefore for the question number 3, -3 and 2 is the answer. Now we'll move on to the next question. If tan theta is equal to 1, ಸೊ ಏನ್ ಕೊಡ್ತಿದ್ದಾನೆ ಅವನು? tan theta is equal to 1 ಅಂತ ಕೊಟ್ಟಿದ್ದಾನೆ. tan theta ಯಾವಾಗ 1 ಆಗುತ್ತೆ? ದಿಸ್ ಇಸ್ ಪಾಸಿಬಲ್ ಓನ್ಲಿ ಇಫ್ theta is equal to 45 ಡಿಗ್ರಿ. ಈಗಾಗಾದ್ರೆ secant theta ಏನು? ಸೊ secant 45 ಕಂಡುಹಿಡಿಬೇಕಷ್ಟೇ. ಸೊ secant 45 ನೆನಪಿದ್ರೆ ಡೈರೆಕ್ಟ್ ಆಗಿ ಬರೀರಿ, ಇಲ್ಲಾಂದ್ರೆ ನಾವು ಜನರಲ್ ರೆಸಿಪ್ರೋಕಲ್ ರೇಷಿಯೋ ಯೂಸ್ ಮಾಡ್ಕೋತೀವಿ. secant 45 ಬೇಕು ಅಂದ್ರೆ cos 45 ಬೇಕು. cos 45 1/√2. ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? √2. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ MCQ 6. ಸೊ ಇದೇ ತರ ನೆಕ್ಸ್ಟ್ ಎಲ್ಲ ನಮ್ಗೆ ಡೈರೆಕ್ಟ್ ಕ್ವಶನ್ ಇದೆ. ಐ ಮೂವಿಂಗ್ ಆನ್ ಟು ದ ಕ್ವಶನ್ ನಂಬರ್ 15. ಇನ್ ದ ಫಾಲೋಯಿಂಗ್ ಫಿಗರ್, O is the center of the circle and AB is the tangent.
ಇಫ್ ಬಿ ಪಿ ಕ್ಯೂ ಇಲ್ಲೇ ಕೊಟ್ಟಿದ್ದಾನೆ, ಮೆಜರ್ ಕೊಟ್ಟಿದ್ದಾನೆ, ಎಷ್ಟಿದು 50 ಡಿಗ್ರಿ ಆದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ ಒ ಕ್ಯೂ? ಈ ವ್ಯಾಲ್ಯೂನ ನಾನು ಕಂಡುಹಿಡಿಬೇಕು. ಫಾರ್ ದಿಸ್ ಲುಕ್ ಅಟ್ ದಿಸ್. ನಮಗೆ ಒಂದು ಥಿಯರಮ್ ಗೊತ್ತಿದೆ, ಏನು? ಯಾವುದೇ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಅದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಟ್ಯಾಂಜೆಂಟ್ಗೂ ಸರ್ಕಲ್ಗೂ ಕಾಮನ್ ಇರುವಂತ ಪಾಯಿಂಟ್, ಯಾವುದೇ ರೇಡಿಯಸ್ ತಗೊಂಡ್ರು ಅದ್ರ ಆಂಗಲ್ ಎಷ್ಟು? 90 ಡಿಗ್ರಿ. ಇದು ಥಿಯರಮ್ 1 ಅಲ್ಲಿ ಕಲ್ತಿದ್ದೀವಿ. ಸೊ ಆಂಗಲ್ OPB is equal to 90 degree. So this implies ನನಗೇನಾಗುತ್ತೆ? OPQ will be 90 minus 50, that is equal to 40 degree ಬರುತ್ತೆ. ಸೊ 90 minus 50 40 ಅಂತ ಗೊತ್ತಾಯ್ತು ಅಂದ್ರೆ, ಈಗ ನೀವು ಟ್ರಯಾಂಗಲ್ POQ ಅಬ್ಸರ್ವ್ ಮಾಡಿ. ಸೊ OP is equal to OQ because radius in triangle OPQ, OP is equal to OQ or QO. This implies angle OPQ ಮತ್ತೆ angle OQP ಎರಡು ಈಕ್ವಲ್ ಆಗುತ್ತೆ. ಎಷ್ಟಕ್ಕೆ ಈಕ್ವಲ್ ಆಗುತ್ತೆ? 45 ಡಿಗ್ರಿಗೆ, ಸಾರಿ 40 ಡಿಗ್ರಿಗೆ. ಸೊ ಎರಡು 40 ಡಿಗ್ರಿ ಆಯಿತು ಅಂತಂದ್ಮೇಲೆ, ರೈಟ್, ಸೊ ಎಷ್ಟಾಯ್ತು? ಇದು 40 ಡಿಗ್ರಿ ಆಯಿತು. ಸೊ ಎರಡು 40 ಡಿಗ್ರಿ ಆಯಿತು ಅಂತಂದ್ಮೇಲೆ ಇದು 40 ಇದು 40 80 ಅಂದಮೇಲೆ POQ ಎಷ್ಟಾಗಬೇಕು? ದಟ್ ಇಂಪ್ಲೈಸ್ ಆ 80 ಡಿಗ್ರಿ ಟ್ರಯಾಂಗಲ್ ಅಲ್ಲಿ 80 ಡಿಗ್ರಿ ತೆಗೆದ್ರೆ 180 ಇರುತ್ತೆ, ಇನ್ನು ಉಳಿದಿದ್ದೆಷ್ಟು? 100 ಡಿಗ್ರಿ. ಸರ್ ಇದಕ್ಕೆ ಇಷ್ಟೆಲ್ಲ ಮಾಡಬೇಕಾ? ಇಲ್ಲ, ಇದಕ್ಕೂ ಶಾರ್ಟ್ ಕಟ್ ಇದೆ. ಏನು? ಯಾವುದೇ ಒಂದು ಟ್ರಯಾಂಗಲ್ ಅಲ್ಲಿ, ಸೊ ನೋಡಿ ಈ ತರ ಒಂದು ಫಿಗರ್ ಕೊಟ್ಬಿಟ್ಟು ಈ ಆಂಗಲ್ ಬಿಟ್ವೀನ್ ದ ಕಾರ್ಡ್ ಅಂಡ್ ದ ಟ್ಯಾಂಜೆಂಟ್ ಕೊಟ್ರೆ ಈ ಸೆಂಟ್ರಲ್ ಆಂಗಲ್ ಅಂತ ಕರಿತೀವಿ. ಸೊ ಈ ಸೆಂಟ್ರಲ್ ಆಂಗಲ್ ಯಾವಾಗನು, ಸೆಂಟ್ರಲ್ ಆಂಗಲ್ ಏನಾಗುತ್ತೆ? ಯಾವಾಗನು ಟ್ವೈಸ್ ದ ಆಂಗಲ್ OPB ನೇ ಇರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಥಿಯರಮ್. ಡೈರೆಕ್ಟ್ ಆಗಿ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಇದು 50 ಇದ್ರೆ ಇದು 100, ಇದು 40 ಇದ್ರೆ ಇದು 80, ಇದು 60 ಇದ್ರೆ ಇದು 120. ಡೈರೆಕ್ಟ್ ಆಗಿ ಕೂಡ ಬರಿಬಹುದು. ಡೀಟೇಲ್ ಎಕ್ಸ್ಪ್ಲನೇಷನ್ ನಿಮಗೆ ಇಲ್ಲಿ ಸಿಕ್ಕಿದೆ. ನೌ ಐ ಮೂವಿಂಗ್ ಆನ್ ಟು ದ ಕ್ವಶನ್ ನಂಬರ್ 20. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ನಮಗೆ ಡೈರೆಕ್ಟ್ ಆಗಿ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಬಿಟ್ಟು ಸಾಲ್ವ್ ಮಾಡಕ್ ಹೇಳೋರು. ಈ ಸರಿ ನೋಡಿ, ಯಾವುದೋ ಒಂದು ಕೊಟ್ಟಿದ್ದಾರೆ ಈಕ್ವೇಶನ್, ಅದ್ ನನಗೆ ಕ್ವಾಡ್ರಾಟಿಕ್ ಅಂತಾನು ಗೊತ್ತಾಗ್ತಿಲ್ಲ, ಬಿಕಾಸ್ ಅಲ್ಲಿ x² ಇಲ್ಲ. ಎಷ್ಟೋ ಜನಕ್ಕೆ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತಾನೆ ಇರೋದಿಲ್ಲ. ಸೊ ಯಾಕಂದ್ರೆ ಅವರು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕೊಟ್ಟಿಲ್ಲ. ನಾವು ಯಾವುದೇ ಒಂದು ಈಕ್ವೇಶನ್ ನ ಪಾಲಿನಾಮಿಯಲ್ ನ ಬರಿಬೇಕು ಅಂತಂದ್ರೆ ಆ x ಡಿನಾಮಿನೇಟರ್ ಇರಬಾರ್ದು. ಸೊ ಅದಕ್ಕೋಸ್ಕರ ಎಕ್ಸ್ ನಾನು ರಿಮೂವ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ನ್ಯೂಮರೇಟರ್ ತಗೊಳಕ್ಕಾಗಲ್ಲ. ಸೊ ಅದಕ್ಕೆ LCM ತಗೊಂಡು ಅಂಡ್ ದೆನ್ ಐ ವಿಲ್ ಕ್ರಾಸ್ ಮಲ್ಟಿಪ್ಲೈ ಅಂಡ್ ಐ ವಿಲ್ ಟೇಕ್ ಇಟ್ ಟು ದ ನ್ಯೂಮರೇಟರ್. ಹೇಗೆ ಅನ್ನೋದು ನೋಡೋಣ ಈಗ. ಸೊ ಸೊಲ್ಯೂಷನ್ ಪಾರ್ಟಿಗೆ ಹೋಗೋಣ. ಸೊ ನೋಡಿ ಇಲ್ಲಿ x ಇಸ್ ದ LCM ಇಂದ LHS, ಹಾಗೇನಾಗುತ್ತೆ x² - 3 ಆಗುತ್ತೆ. ದಟ್ ವಿಲ್ ಬಿಕಮ್ 2. So x² - 3 will become 2x. x² - 2x. ನೋಡಿ ಎಷ್ಟು ಸಿಂಪಲ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇದು. ಈಸಿಯಾಗಿ ನೋಡ್ತಾನೆ ಹೇಳ್ಬೋದು. ವಾಟ್ ಆರ್ ದ ಫ್ಯಾಕ್ಟರ್ಸ್? ಪ್ರಾಡಕ್ಟ್ -3 ಬರಬೇಕು, ಸಮ್ಮು -2 ಬರಬೇಕು. ಫ್ಯಾಕ್ಟರ್ಸ್ ಯಾವುದು? -3ಗೆ ಫ್ಯಾಕ್ಟರ್ಸ್ ಯಾವುದು ಅಂದ್ರೆ 3 ಮತ್ತೆ 1. ಸೊ ಇಲ್ಲಿ ಮಿಡಲ್ ನಂಬರ್ ಮೈನಸ್ ಇರೋದ್ರಿಂದ ಗ್ರೇಟರ್ ನಂಬರ್ಗೆ ಮೈನಸ್ ತಗೊಳ್ಳಿ, ಇದಕ್ಕೆ ದೊಡ್ಡ ತಗೊಳ್ಳಿ. ಪ್ರಾಡಕ್ಟ್ -3 ಬರುತ್ತೆ, ಸಮ್ಮು -2 ಬರುತ್ತೆ. ಸೊ x² - 3x + 1x -3 = 0. ಸೊ ಈಗ ಏನಾಗುತ್ತೆ? x ನ ಕಾಮನ್ ತಗೊಂಡ್ರೆ ವಿಲ್ ಗೆಟ್ x - 3 here, 1 ನ ಕಾಮನ್ ತಗೊಂಡ್ರೆ x - 3 here = 0. ಸೊ x - 3 ಕಾಮನ್ ತಗೊಂಡ್ರೆ ಈಗ we are going to get x + 1 = 0. So that means x - 3 = 0 or x + 1 = 0. ಸೊ ನಿಮಗೆ ಇಲ್ಲಿ x = 3 ಬರುತ್ತೆ, 1 0, and x = -1 ಬರುತ್ತೆ. And these are the two solutions or values of the x which satisfies the given equation. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವುದೇ ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಅರ್ಥ ಆಗ್ತಿಲ್ಲ ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಡೆಫಿನೇಟ್ ಆಗಿ ಇನ್ನು ನಿಧಾನಕ್ಕೆ ಬೇರೆ ಥರದಲ್ಲಿ ಏನಾದರೂ ನಿಮ್ಗೆ ಈಸಿಯಾಗಿ ಹೇಳ್ಕೊಡೋಕ್ಕಾದ್ರೆ ನಾನು ಟ್ರೈ ಮಾಡ್ತೀನಿ. ಸೊ ಜನರಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ ಜನರಲಿ ನಾವು ಹುಡುಗರಿಗೆ ಹೇಳ್ಬೇಕಾದ್ರೆ ಈಸಿಯೆಸ್ಟ್ ಚಾಪ್ಟರ್ ಓದ್ಕೊಬಿಡು 10 ಮಾರ್ಕ್ ಬರುತ್ತೆ ಅಂತ, ಮುಂಚೆ 9 ಮಾರ್ಕ್ ಬರುತ್ತೆ ಅಂತ ಹೇಳ್ತಿದ್ವಿ. ಈಗ 8 ಮಾರ್ಕ್ ಬರುತ್ತೆ. ಈ ವರ್ಷ ಚೇಂಜ್ ಆಗಿದೆ ಪ್ಯಾಟರ್ನ್, ಅದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಅಂತ. ಸೊ ಈಗ 8 ಮಾರ್ಕ್ಗೆ ಈಸಿ ಕಣೋ ಇದು ಓದ್ಕೊಬಿಡ, ಮೀನು ಮೋಡು ಮೀಡಿಯನ್ನು ಮತ್ತೆ ಪ್ರಾಬಬಿಲಿಟಿ ಅಂತಿದ್ವಿ. ನೋಡಿದ್ರೆ ನಮ್ಗೆ 2-3 ಮಾಡಲ್ ಪೇಪರ್ ಅಲ್ಲಿ ಪ್ರಾಬಬಿಲಿಟಿ ಕ್ವಶನ್ಸ್ ಡಿಫ್ರೆಂಟ್ ಆಗಿ ಕೊಟ್ಬಿಟ್ಟಿದ್ದಾರೆ. So we have to be very careful while solving the chapter quadratic equation, especially model paper ನೋಡಿದ್ಮೇಲೆ ನನಗೂ ಈ ವರ್ಷದ ಕ್ವಶನ್ ಹೆಂಗಿರ್ಬೋದಪ್ಪ ಅಂತ ವೆಯ್ಟ್ ಮಾಡ್ತಿದ್ದೀನಿ, ನೋಡೋಣ. ಸೊ ಈಗ ಮಾಡೆಲ್ ಪೇಪರ್ ಇರುವಂತ ಕ್ವಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಸೊ ನಾನು ಪ್ರಾಬಬಿಲಿಟಿ ಸಾಲ್ವ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿರ್ತೀನಿ, ಜನರಲಿ ನಾವು ಪ್ರಾಬಬಿಲಿಟಿನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಸಿಂಪ್ಲಿಫೈ ಮಾಡಬಾರ್ದು. ಈಗ 10 ಜನ ಇರ್ತಾರೆ, ಎಲ್ಲೋ ಒಂದ್ ಕಡೆ 10 ಜನ ಇರ್ತಾರೆ ಸ್ಟೂಡೆಂಟ್ಸ್ ಅಂತ ಅನ್ಕೋಣ.
4 ಜನ ಹುಡುಗಿರೋ 6 ಜನ ಹುಡುಗರು ಇರ್ತಾರೆ ಅಂತ ಅನ್ಕೋಣ. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಬಾಯ್ಸ್ 6/10? ಇದನ್ನ ಹಿಂಗೆ ಬರೀಬೇಕು. ಇದನ್ನ ನಾನು 3/5 ಅಂತ ಸಿಂಪ್ಲಿಫೈ ಮಾಡಿಬಿಟ್ರೆ ಇದರ ಅರ್ಥ ಏನು ಅಂದ್ರೆ ಔಟ್ ಆಫ್ 10 ಇದು 6 ಬಾಯ್ಸ್ ಅಂತ ಅನ್ಕೊಂಡಿದ್ದೀನಿ, ಇದು 4 ಗರ್ಲ್ಸ್ ಅಂತ ಅನ್ಕೊಂಡಿದ್ದೀನಿ. ಸೊ ಔಟ್ ಆಫ್ 10 6 ಬಾಯ್ಸ್ ಅಂತ ಅರ್ಥ. ಯಾವ್ದ್ರದ್ದು? ಇದ್ರದ್ದು ಅರ್ಥ ಏನಾಗದ್ರೆ ಔಟ್ ಆಫ್ 5 3 ಬಾಯ್ಸ್ ಅಂತಂದ್ರೆ ನೀವು ಹೆಂಗೆ ಗ್ರೂಪ್ ಮಾಡಿದ್ರು 5 ಜನ ಗ್ರೂಪಲ್ಲಿ 3 ಬಾಯ್ಸ್ ಹಾಕಕ್ಕೆ ಸಾಧ್ಯನಾ? ಸಮ್ ಟೈಮ್ಸ್, ಬಟ್ ಸಾಧ್ಯನೇ ಇಲ್ಲ. 4 ಜನ ಹುಡುಗಿರು ಒಂದು ಹುಡುಗ ಇರುವಂತ 5 ಗ್ರೂಪ್ ತಗೊಂಡಾಗಲ್ಲ, ಆಗಲ್ಲ. 4 ಜನ ಹುಡುಗಿರು ಇದ್ದಾರೆ, ಒಬ್ಬ ಹುಡುಗ ಸೇರ್ಕೊಂಡ್ರೆ ಒಬ್ಬನೇ ಬಾಯ್ ಇರ್ತಾನೆ. ಎವ್ರಿ ಗ್ರೂಪ್ ಔಟ್ ಆಫ್ 5 3 ಬಾಯ್ಸ್ ಇರಲ್ಲ. ಅದರಿಂದ ಯಾವುದೇ ಒಂದು ಕ್ವಶನ್ ಬಂದಾಗ ಜನರಲಿ ನಾವು ಪ್ರಾಬಬಿಲಿಟಿನ ಸಿಂಪ್ಲಿಫೈ ಮಾಡಬಾರ್ದು. ಬಟ್ ನಮ್ಮ ಬುಕ್ಕಲ್ಲೇ ಸಿಂಪ್ಲಿಫೈ ಮಾಡಿ ಕೊಟ್ಟಿರೋದ್ರಿಂದ ಸೊ ನಾವೇನ್ ಮಾಡ್ಬಿಡ್ತೀವಿ, ಅದನ್ನ ಸಿಂಪ್ಲಿಫೈ ಮಾಡ್ಬಿಡ್ತೀವಿ. ಸೊ ನಥಿಂಗ್ ರಾಂಗ್ ಇನ್ ದಟ್ ಆಲ್ಸೋ. ಸಿಂಪ್ಲಿಫೈ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ, ರೈಟ್. ಬಟ್ ಅವನೇ ಪ್ರಾಬಬಿಲಿಟಿ ವ್ಯಾಲ್ಯೂಸ್ ನ ಕೊಟ್ಟಾಗ ನಾವು ಅಸ್ಯೂಮ್ ಮಾಡ್ಕೋಬೇಕು ಅವನು ಸಿಂಪ್ಲಿಫೈ ಮಾಡಿಲ್ಲ ಅಂತ ಅನ್ಕೋಬೇಕು. ಸೊ ಈಗ ಏನ್ ಕೊಟ್ಟಿದೆ ಅವನು? ಪ್ರಾಬಬಿಲಿಟಿ ಆಫ್ ಇವನ್ ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾನೆ. ಪ್ರಾಬಬಿಲಿಟಿ ಆಫ್ ಇವನ್ ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾನೆ, ದಟ್ ಈಸ್ ಈಕ್ವಲ್ ಟು 4/9. ದಟ್ ಶೋಸ್ n of s is equal to 5 and n of e is equal to 4. ಸರ್ n of s is equal to 9 ಅಂದ್ರೆ ಇನ್ನೊಂದು ಇಂಟು ಕೊಟ್ಟಿದ್ದಾನೆ, ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 1 ಅಂತ. ಸೊ ಇದರ ಅರ್ಥ ಏನು ಅಂದ್ರೆ ಇದರಿಂದ ನನಗೆ ಏನ್ ಸಿಕ್ತು, s is equal to 1 ಇಂದ ಸ್ಟಾರ್ಟ್ ಆಗುವಂತ 9 ನಂಬರ್ಸ್ ತಗೊಳ್ಳಿ. 3 4 5 6 7 8 9. ಇಲ್ಲಿ ನೋಡಿ ಬೇಕಾದ್ರೆ ಇವನ್ ನ್ಯಾಚುರಲ್ ನಂಬರ್ ಎಷ್ಟಿದೆ? 1 2 3 4 ಇರೋದ್ರಿಂದ ಸೇಫು. ಇಲ್ಲ ಏನಾದ್ರು 4 ಇರದೆ ಎಕ್ಸ್ಟ್ರಾ ಇದ್ಬಿಟ್ಟಿದ್ರೆ ಇದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೇನೆ ಅಂತ ಆಗೋಗ್ತಿತ್ತು. ನೋಡಿ 9 ನಂಬರ್ಸ್ ತಗೊಂಡಾಗ ನನಗೆ ಕರೆಕ್ಟ್ ಆಗಿ ಇವನ್ ನಂಬರ್ಸ್ 4 ಇದೆ ಅಂದ್ರೆ ಅವನು ಕರೆಕ್ಟ್ ಆಗಿ ಇದೇ ಸೆಟ್ ನ ತಗೊಂಡಿದ್ದಾನೆ. ಸೊ 2 4 6 8 4 ಇವನ್ ನಂಬರ್ಸ್ ಇದೆ. ಈಗ ನಾನೇನ್ ಕಂಡುಹಿಡಿಬೇಕು? ಪ್ರಾಬಬಿಲಿಟಿ ಆಫ್ ಪ್ರೈಮ್ ನಂಬರ್ಸ್ ಕಂಡುಹಿಡಿಬೇಕು. ಸೊ ವಾಟ್ ಆರ್ ದ ಪ್ರೈಮ್ ನಂಬರ್ಸ್ ಹಿಯರ್? ಎಂತ ಪ್ರೈಮ್ ನಂಬರ್ಸ್? ಏನು ಕಂಡೀಷನ್ ಕೊಟ್ಟಿಲ್ಲ, ಬರೀ ಪ್ರೈಮ್ ನಂಬರ್ ಹೇಳಿದಾನೆ. ಸೊ ಆಡ್ ಪ್ರೈಮ್ ನಂಬರ್ ಅಂದ್ರೆ 2 ತಗೊಳಂಗಿಲ್ಲ, ಇವನ್ ಪ್ರೈಮ್ ನಂಬರ್ ಅಂದ್ರೆ 2 ಬಿಟ್ ಬೇರೆ ತಗೊಳಂಗಿಲ್ಲ. ಅದನ್ನ ಕೇರ್ಫುಲ್ ಆಗಿರ್ಬೇಕು. ಈಗ ಬರೀ ಪ್ರೈಮ್ ನಂಬರ್ ಹೇಳಿರೋದ್ರಿಂದ 2 3 5 7 ಬರುತ್ತೆ. ವಾಟ್ ಇಸ್ ದ ಪ್ರಾಬಬಿಲಿಟಿ? ಫಾರ್ ದ ಕ್ವಶನ್ ನನಗೀಗ probability is equal to, so how many prime numbers here we have? 4 prime numbers out of 9. So 4/9. ಜನರಲಿ ನಾವು ಕಾಂಪ್ಲಿಮೆಂಟರಿ ಇವೆಂಟ್ ಅಂತ ಅಂದ್ಬಿಟ್ಟು 1 - 4/9 ಮಾಡ್ಬಿಡ್ತೀವಿ. ಇಟ್ ಈಸ್ ರಾಂಗ್. ಇಟ್ ಇಸ್ ನಾಟ್ ಈಕ್ವಲ್ ಟು 5/9. ಪ್ರಾಬಬಿಲಿಟಿ ಆಫ್ ಪ್ರೈಮ್ ನಂಬರ್ಸ್ ಈಸ್ ಈಕ್ವಲ್ ಟು 4/9. ಅದೇ ಪ್ರೈಮ್ ನಂಬರ್ ಬದಲು ಆಡ್ ನಂಬರ್ ಕೊಟ್ಬಿಟ್ಟಿದ್ರೆ ಇವನ್ ಆಡ್ ಎರಡು ಸೇರಿದ್ರೆ ಇಂಟೀಜರ್ ಸಿಗುತ್ತೆ, ನೀವು ಅಲ್ಲಿ ಕಾಂಪ್ಲಿಮೆಂಟರಿ ಯೂಸ್ ಮಾಡುವುದಿತ್ತು. ಬಟ್ ಇವನ್ ಪ್ರೈಮ್ ಕೊಟ್ಟಾಗ ಆಗಲ್ಲ, ಆಡು ಪ್ರೈಮ್ ಕೊಟ್ಟಾಗ ಆಗಲ್ಲ. ಸೊ ಕ್ವಶನ್ಸ್ ನ ಓದಿ ಅರ್ಥ ಮಾಡ್ಕೊಂಡು and then we have to solve. Now I am moving on to the next question. So I have taken question number 26. ಇದು question number 26. So 26 question ಅಲ್ಲಿ ನೋಡಿ, ಆಲ್ಫಾ ಬೀಟಾ ಆರ್ ದ zeros of the quadratic polynomial ಅಂತ ಕೊಟ್ಟಿದ್ದಾನೆ. ಆಲ್ಫಾ ಬೀಟಾ ಆರ್ ದ zeros of the quadratic polynomial such that sum of their zeros is equal to alpha plus beta is equal to -3, product of zeros is equal to +2 ಅಂತ ಕೊಟ್ಟಿದ್ದಾನೆ. ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ 3 ಮಾರ್ಕಿಗೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಕಂಡುಹಿಡಿಬೇಕು. ಫಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಫೈಂಡ್ ಔಟ್ ಮಾಡೋಣ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ ನನಗೆ? ಕೆ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ನಿನಗೇನಾಗುತ್ತೆ ಇಲ್ಲಿ? ಕೆ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ -3 ಇಂಟು ಎಕ್ಸ್ ಪ್ಲಸ್ 2. ಸೊ ಸಿಂಪ್ಲಿಫೈ ಮಾಡಿದ್ರೆ ಕೆ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x plus 2. So this is the solution for the given polynomial. But ಇಲ್ಲೇನಿದು k ಇದೆಯಲ್ಲ ಸರ್, ಸೊ ದಟ್ ಕ್ಯಾನ್ ಬಿ ಟೇಕನ್ ಎನಿ ಇಂಟೀಜರ್. ನನಗೆ ಡಿನಾಮಿನೇಟರ್ ಏನು ಇಲ್ಲದೆ ಇರೋದ್ರಿಂದ ನನಗೆ ಯಾವುದಾದ್ರೂ ಕೊಡ್ಬೋದು. ನಾನು ಈ ಪ್ರಾಬ್ಲಮ್ಗೆ 1 ಕೊಡ್ತೀನಿ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿಕೊಂಡು 2 ಮತ್ತೆ 1 ನ ಫ್ಯಾಕ್ಟರ್ ತಗೊಂಡು ಅಂಡ್ ದೆನ್ ನೀವು zeros ಕಂಡುಹಿಡ್ಕೊಂಡು ಆಲ್ಫಾ ಮೈನಸ್ ಬೀಟಾ ಕಂಡುಹಿಡಿಬಹುದು. ದಟ್ ಈಸ್ ಒನ್ ವೇ. ಅದರ್ ವೇ, ಆಲ್ಫಾ ಮೈನಸ್ ಬೀಟಾ ಬೇಕು ಅಂದ್ರೆ ಕನ್ಸಿಡರ್ ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್. ಸಿಂಪ್ಲೆಸ್ಟ್ ವೇ zeros ಕಂಡುಹಿಡ್ಕೊಂಡು ಮಾಡುವಂಥದ್ದು. ಅದೇ ನಿಮ್ಗೆ ಗೊತ್ತಿದೆ, ಅದನ್ನ ನಾನು ತಗೊಳ್ತಾ ಇಲ್ಲ. ಸೊ ಯು ಕ್ಯಾನ್ ಫೈಂಡ್ ಔಟ್ zeros, ದೆನ್ ಯು ಕ್ಯಾನ್ ಟೇಕ್ ದ ಡಿಫರೆನ್ಸ್ ಆಫ್ ದ zeros. ನಾನು ಬೇರೆ ಮೆಥಡ್ ಅಲ್ಲಿ ಮಾಡ್ತಿದ್ದೀನಿ, ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್. ಸೊ ನಮಗೆ ಗೊತ್ತು ನೋಡಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆಯಲ್ವಾ, ಇದನ್ನೇನಂತ ಬರೀಬಹುದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ. ಇದನ್ನೇ ನಾನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್
ಮೈನಸ್ 2 ಆಲ್ಫಾ ಬೀಟಾಗೆ ಮತ್ತಿನ್ನೊಂದು 2 ಆಲ್ಫಾ ಬೀಟಾ ಮತ್ತಿನ್ನೊಂದು ಸಬ್ಟ್ರಾಕ್ಟ್ ಅಡಿಷನ್ ಮಾಡ್ಕೋಬೋದಾ? ಸೊ ಆಗ ಇವೆರಡು ಇದು ಸೇರಿದ್ರೆ ಏನಾಗುತ್ತೆ ನೋಡಿ, ಎ ಪ್ಲಸ್ ಬಿ, ಸಾರಿ ಆಲ್ಫಾ ಬೀಟಾ ಬರೆದ್ಬಿಟ್ಟೆ ಇಲ್ಲಿ, ಇಟ್ ಈಸ್ ನಾಟ್ ಆಲ್ಫಾ ಬೀಟಾ, ಇಟ್ ಈಸ್ ಎ ಬಿ. ಸೊ 2ab ಬರುತ್ತೆ. ಸೊ ಅದೇನದು 2ab ಮೈನಸ್ ಇನ್ನೊಂದು 2ab ತಗೋತೀನಿ, ಮತ್ತೆ 2ab ತಗೋತೀನಿ. ಸೊ ಈಗ ನೋಡಿ, ಇದು ಮತ್ತೆ ಇದು ಸೇರಿದ್ರೆ ಏನಾಗುತ್ತೆ ನನಗೆ, ಐ ವಿಲ್ ಗೆಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇನ್ನು ಉಳಿದಿರೋದು ಎರಡು ಸೇರಿದ್ರೆ ಅಡಿಷನ್ ಮಾಡ್ಕೋಬಹುದು ನಾವು ಲೈಕ್ ಟರ್ಮ್ಸು. ಸೊ ನನಗೇನಾಗುತ್ತೆ, ಇಟ್ ಬಿಕಮ್ಸ್ 4ab. ಅಂದ್ರೆ ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ನ ಇದೇ ಫಾರ್ಮಲ್ಲಿ ಬರೆದ್ರೆ ನಾನು ಯಾವ ತರ ಬರಿಬಹುದು, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 4 ಟೈಮ್ಸ್ ದ ಆಲ್ಫಾ ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ನನಗೆ ಕೊಟ್ಟಿದ್ದೇನೆ, ಎಷ್ಟದು ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಕೊಟ್ಟಿದ್ದೇನೆ, ಎಷ್ಟದು 2. So that will become 9 minus 8. So alpha minus beta whole square is equal to 1 ಬರುತ್ತೆ. So alpha minus beta will be equal to plus or minus 1 root 1, that is nothing but plus or minus 1. So difference of the zeros ಏನಾಗುತ್ತೆ, plus or minus 1 ಆಗುತ್ತೆ. Now I am moving on to the next question. ಇದು ಯಾರು ಕಷ್ಟ ಆಗುತ್ತೆ ಅವ್ರು ಡೆಫಿನೆಟ್ಲಿ ನೀವು ಫ್ಯಾಕ್ಟರೈಸ್ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಮೈನಸ್ 2 ಅಂಡ್ ಮೈನಸ್ 1 ಆರ್ ದ ಝೀರೋಸ್ ಬರುತ್ತೆ. ಸೊ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ಐದರ್ ಮೈನಸ್ 1 ಅಥವಾ ಪ್ಲಸ್ 1 ಬರುತ್ತೆ. ಸೊ ಮೈನಸ್ 2 ಪ್ಲಸ್ 1 ಆರ್ ಮೈನಸ್ 1 ಪ್ಲಸ್ 2 ಎರಡು ತರನು ಮಾಡ್ಬೋದು. ಆಲ್ಫಾನ 2 ತಗೊಂಡು ಬೀಟಾನ ಮೈನಸ್ 1 ತಗೋಬಹುದು, ಅಥವಾ ಆಲ್ಫಾನ ಮೈನಸ್ 1 ತಗೊಂಡು ಬೀಟಾನ ಮೈನಸ್ 2 ತಗೊಂಡು ಕೂಡ ವಿಲ್ ಗೆಟ್ ದ ಆನ್ಸರ್. Now find the area of the rhombus. See, same kind of questions we have in a chapter coordinate geometry to find out the area of the coordinates. But ಅಲ್ಲಿ ನನಗೆ 4 coordinates ಕೊಟ್ಟಿದ್ರು, ಇಲ್ಲಿ 2 coordinates ಕೊಟ್ಟಿದ್ದಾರೆ, ಇನ್ನೊಂದು diagonal ನ ಕೊಟ್ಟಿದ್ದಾರೆ. So let us try to write the rhombus here. Right? So ಒಂದು rhombus ನ ಬರ್ಕೊಂಡಿದ್ದೀನಿ. So let us take this as A, this as B, this as C, this as D. ಸೊ ಈಗ ನನಗೆ ಎ ಪಾಯಿಂಟ್ ಕೊಟ್ಟಿದ್ದಾರೆ 2,4, ಸಿ ಪಾಯಿಂಟ್ ಕೊಟ್ಟಿದ್ದಾರೆ 8,12. ಸೊ ಈಗ ನನಗೆ ಇನ್ನೊಂದು ನನಗೆ ಏನ್ ಮಾಡಿದ್ದಾರೆ, ಸೊ ದೇ ಗಿವನ್ ಲೆಂತ್ ಆಫ್ ದ ಬಿ ಡಿ. ಸೊ ಈ ಬಿ ಡಿ ಲೆಂತ್ ನ ಕೊಟ್ಟಿದ್ದಾರೆ, ಇದೆಷ್ಟಿದೆ, ಇದು 5. ಸೊ ಇದೇ ತರ ನಾನು ಐ ನೀಡ್ ಟು ಡ್ರಾ ದ ಲೆಂತ್ ಆಫ್ ದ ಎ ಸಿ ಆಲ್ಸೋ. ಕೊಟ್ಟಿಲ್ಲ ಅವನು, ಬಟ್ ನಾನು ಕಂಡುಹಿಡ್ಕೋಬೇಕು. ಎ ಸಿ ಲೆಂತ್ ಹೆಂಗ್ ಕಂಡುಹಿಡ್ಕೋಬಹುದು, ಬೈ ಟೇಕಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಟು ಫೈಂಡ್ ಔಟ್ ದ ಎ ಸಿ ಲೆಂತ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಏನಿರುತ್ತೆ ಡಿಸ್ಟೆನ್ಸ್ ಫಾರ್ಮುಲಾ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ, ಇದನ್ನ x1 ಇದನ್ನ y1 ಅಂತ ತಗೊಳ್ಳಿ, ಇದನ್ನ x2 ಇದನ್ನ y2 ಅಂತ ತಗೊಳ್ಳಿ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮಗೆ, 8 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 12 ಮೈನಸ್ 4 ಹೋಲ್ ಸ್ಕ್ವೇರ್. So that is equal to 6 square plus 12 minus 4 is 8 square. So that is equal to 36 plus 64. 8 square is 64. That adds up to what? Square root of 100. It is nothing but 10 units. So AC ಎಷ್ಟಾಯ್ತು ಅಲ್ಲಿಗೆ, diagonal 1 ಅವ್ರು ಕೊಟ್ಟಿದ್ರು 5 units ಅಂತ, diagonal 2 ಎಷ್ಟು ಬಂದಿದೆ ನನಗೆ, 10 units ಬಂದಿದೆ. ಈಗ ನಮಗೆಲ್ಲ ಏರಿಯಾ ಆಫ್ ರಾಂಬಸ್ ಫಾರ್ಮುಲಾ ಗೊತ್ತು. ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಏರಿಯಾ ಆಫ್ ದ ರಾಂಬಸ್? ಸೊ ಏರಿಯಾ ಆಫ್ ದ ರಾಂಬಸ್ ಇಸ್ ಈಕ್ವಲ್ ಟು half into d1 into d2. ಸೊ half into d1 ಅವರೇ ಕೊಟ್ಟಿದ್ದಾರೆ 5, d2 ನಾನು ಕಂಡು ಇಟ್ಕೊಂಡಿದ್ದೀನಿ 10. ಇವೆರಡು ಕ್ಯಾನ್ಸಲ್ ಮಾಡಿದ್ರೆ 5 ಬರುತ್ತೆ. ಸೊ ದಟ್ ಈಸ್ 5 into 5, ದಟ್ ಈಸ್ ಈಕ್ವಲ್ ಟು 25. ಇಲ್ಲಿ ಏನು ಕೊಟ್ಟಿಲ್ಲ ನನಗೆ, ಅದರಿಂದ ನಾನು ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು. ಅದು ಸೆಂಟಿಮೀಟರ್ ಮೀಟರ್ ಕೊಟ್ಟಿದ್ರೆ ಅದರಲ್ಲಿ ಬರೀತಿದ್ವಿ. ಈಗ ನನಗೆ ಯೂನಿಟ್ಸ್ ಅಂತ ಕೊಟ್ಟಿರೋದ್ರಿಂದ ಯು ಹ್ಯಾವ್ ಟು ಮೆನ್ಷನ್ 25 ಸ್ಕ್ವೇರ್ ಯೂನಿಟ್ಸ್. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದ 3 mark coordinate geometry question in model paper 3. Now we'll move on to the next question. Again 3 mark question from the chapter quadratic equation. Age of a father is 30 years more than his son. After 5 years, the product of their ages is 400. Find the present ages of both the son and the father. You can observe here, age of the father is depending upon his son age. ಸನ್ ಏಜ್ ಗೊತ್ತಾಗ್ಬಿಟ್ರೆ ಅದಕ್ಕೆ 30 ಆಡ್ ಮಾಡ್ಕೊಂಡ್ರೆ ಫಾದರ್ ಏಜ್ ಬಂದ್ಬಿಡುತ್ತೆ. ಯಾಕಂದ್ರೆ 33 ಅಂತ ಕೊಟ್ಟಿದ್ದಾರೆ, 34 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ದ ಏಜ್ ಆಫ್ ದ ಸನ್ ನ ಎಕ್ಸ್ ಅಂತ ತಗೋತೀನಿ. ಫಸ್ಟ್ ನಾನು ಏನ್ ಮಾಡ್ತೀನಿ, ಲೆಟ್
present age of son be x years in terms of years. That implies present age of is father, our father age ಏನಾಗುತ್ತೆ, that will become what, x plus 30 years. Let us write a table. So son's age in one table, son's age in one table, one row, and father age in another row. So in the first I am going to take the present age. What is his present age? X. What is his present age? X plus 30. And then in the question they given after 5 years. So I am going to write the age after 5 years. After 5 years ಇದು x ಇದ್ರೆ ಇದೇನಾಗುತ್ತೆ, x plus 5 ಆಗುತ್ತೆ. ಇದೇನಾಗುತ್ತೆ, x plus 30 ಇತ್ತು, ಇನ್ನ 5 ವರ್ಷ ಇನ್ಕ್ರೀಸ್ ಆಗುತ್ತೆ 5 ವರ್ಷ ಆದ್ಮೇಲೆ ಅವ್ರಿಗೆ, ದಟ್ ಆಡ್ ಅಪ್ಸ್ ಟು x plus 35. ಸೊ ಇದಿಷ್ಟು ಡೇಟಾ ನಿಮ್ಗೆ ಗೊತ್ತಾಗ್ಬಿಟ್ರೆ ನಿಮ್ ಕ್ವಶನ್ನೇ ಮುಗೀತು. ಈಗೇನ್ ಕೊಟ್ಟಿದ್ದಾನೆ, ಆಫ್ಟರ್ 5 ಇಯರ್ಸ್ ಇರೋ ಏಜ್ ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 400 ಬರುತ್ತೆ. ಅಂದ್ರೆ ಅರ್ಥ ಏನು, ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಆಫ್ಟರ್ 5 ಇಯರ್ಸ್ ಅಂದ್ರೆ ಎಕ್ಸ್ ಪ್ಲಸ್ 5 ಮತ್ತೆ ಎಕ್ಸ್ ಪ್ಲಸ್ 35, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನ್ ಬರಬೇಕು, ಆಸ್ ಪರ್ ದ ಪ್ರಾಬ್ಲಮ್ ವಿ ಕ್ಯಾನ್ ರೈಟ್ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 35 ಇಸ್ ಈಕ್ವಲ್ ಟು 400. ಈಗ ಎರಡು ಬೈನಾಮಿಯಲ್ ಬಂದ್ಬಿಡ್ತು, ಇದನ್ನ ಮಲ್ಟಿಪ್ಲೈ ಮಾಡಿ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಕ್ಬಿಡುತ್ತೆ. ಏನ್ ಕ್ವಾಡ್ರಾಟಿಕ್ ಈಕ್ವೇಶನ್ ನೋಡಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 35 35x, 5 ಇಂಟು ಎಕ್ಸ್ 5x, 5 into 35, 5 5 is 25, 2 carry, 5 3 is 15, 175. Take this 400 to left side, it becomes minus 400. So here I have x square plus 40x. So 10 ನಲ್ಲಿ 5 ಹೋದ್ರೆ 5, again 9 ನಲ್ಲಿ 7 ಹೋದ್ರೆ 2, I left with 3 here, 3 ಯಲ್ಲಿ 1 ಹೋದ್ರೆ 1. So minus 225 ಬಂತು. Now I need to find out the factors for product minus 25 and some 40. So ಅದಕ್ಕೆ ನಾನು ಏನು ಮಾಡ್ತೀನಿ, I am going to factorize the 225. What are the prime factors of 225? It is not divisible by 2, but it is divisible by 3. 3 7s are 3 5s are. Again 3 2s are 3 5s are. Again 5 5s are 5 1s are. Group these prime factors to get the product as 20. ನೋಡಿ ಇಲ್ಲೇ ಗೊತ್ತಾಗ್ತಿದೆ ನನಗೆ, 3 3s are 9, 9 5s are 45 is the one group, and 5 1s are 5 is the other group. As the difference is ಡಿಫ್ರೆನ್ಸ್ ಬೇಕಾಗಿರೋದ್ರಿಂದ, ಯಾಕಂದ್ರೆ ಪ್ರಾಡಕ್ಟ್ ನೆಗೆಟಿವ್ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಟೇಕ್ ಗ್ರೇಟರ್ ನಂಬರ್ ಆಸ್ ವಿತ್ ಮಿಡಲ್ಸ್ ನಂಬರ್ ಸೈನ್. ಮಿಡಲ್ ಅಲ್ಲಿ ಪ್ಲಸ್ ಇರೋದ್ರಿಂದ ಗ್ರೇಟರ್ ನಂಬರ್ಗೆ ಪ್ಲಸ್ 45x ತಗೋತೀನಿ, ಇನ್ನೊಂದು ನಂಬರ್ಗೆ ಮೈನಸ್ ಎಕ್ಸ್ ತಗೋತೀನಿ, ಮೈನಸ್ 225 ಈಕ್ವಲ್ ಟು 0. ಫಸ್ಟ್ ಇದೊಂದು ಗ್ರೂಪು, ನೆಕ್ಸ್ಟ್ ಇದೊಂದು ಗ್ರೂಪು. ಇಲ್ಲಿ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 45 ಸಿಗುತ್ತೆ, ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ x ಪ್ಲಸ್ ಆಗುತ್ತೆ. 5 4s are 20, 5 5s are again, here also I will get x plus 45. ಮತ್ತೆ ನೀವು x plus 45 ನ ಕಾಮನ್ ತೆಗಿರಿ, so I left with x minus 5 equal to 0. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಪ್ರಾಡಕ್ಟ್ ಆಫ್ ಟೂ ಟರ್ಮ್ 0 ಓನ್ಲಿ ಇಫ್ ಎನಿ ಆಫ್ ದ ಟರ್ಮ್ ಇಸ್ 0 ಅಂತ ನಿಮ್ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಸೊ ಯಾವುದೇ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ 0 ಬರ್ತಿದೆ ಅಂದ್ರೆ ಅದ್ರಲ್ಲಿ ಯಾವುದೋ ಒಬ್ಬ 0 ಆಗಿದೆ ಅಂತ. ಹಾಗಾದ್ರೆ x plus 45 0 ಆಗಬೇಕು ಅಥವಾ x minus 45 0 ಆಗಬೇಕು. ದಿಸ್ ಗಿವ್ಸ್ x is equal to minus 45, this gives x is equal to 5. This is not possible. ಇದು ಸಾಧ್ಯ ಇಲ್ಲ. ಹಂಗಾರೆ ಪಾಸಿಬಲ್ ಇರೋದು ಯಾವುದು, ಎಕ್ಸ್ ಇಸ್ ಈಕ್ವಲ್ ಟು 5. ಯಾಕೆ ಸಾಧ್ಯ ಇಲ್ಲ, ಇದು ನೆಗೆಟಿವ್ ಬಂದ್ಬಿಡ್ತು, ಅದಕ್ಕೆ ಏಜ್ ನೆಗೆಟಿವ್ ಅಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ದೇರ್ ಫೋರ್ ಕನ್ಕ್ಲೂಡ್ ಮಾಡಬೇಕು, ಪ್ರೆಸೆಂಟ್ ಏಜ್ ಆಫ್ ಸನ್ ಈಸ್ x that is nothing but 5 years. x ಅಂತಾನೆ ತಗೊಂಡಿದೀವಿ ಅಂದ್ರೆ 5 ಇಯರ್. ಅದೇ ತರ ಪ್ರೆಸೆಂಟ್ ಏಜ್ ಆಫ್ ಇಸ್ ಫಾದರ್, ಅವ್ರ ತಂದೆ ಪ್ರೆಸೆಂಟ್ ಏಜ್ ಏನು ಅಂದ್ರೆ ದಟ್ ಈಸ್ x ಪ್ಲಸ್ 30. ಸೊ 5 ಪ್ಲಸ್ 30 ದಟ್ ಈಸ್ ಈಕ್ವಲ್ ಟು 35 years. So this is the solution for the quadratic equation.
ಸೊ ಸೇಮ್ ಸೊಲ್ಯೂಷನ್ ಐ ಹ್ಯಾವ್ ಗಿವನ್ ಇನ್ ದಟ್ PDF ಆಲ್ಸೋ. ಐ ಹೋಪ್ ನೀವೆಲ್ಲ ನೋಡಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಯಾರು ನೋಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ವಿಲ್ ಗೆಟ್ ಅನ್ ಅಪ್ಡೇಟ್ಸ್, ಎಲ್ಲ ವಿಡಿಯೋಸ್ ಡೀಟೇಲ್ಸ್ ಸಿಗ್ತಾ ಇರುತ್ತೆ ನಿಮಗೆ. ಸೊ ಅಲ್ಲಿ PDF ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಸೊಲ್ಯೂಷನ್ಸ್ದು. ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಸಿ ದ ಸೊಲ್ಯೂಷನ್ಸ್ ಫಾರ್ ದ ಸಿಮಿಲರ್ questions of or other few questions of the model paper 3. Now I am moving on to the next question. ಇದ್ರಲ್ಲೇ ಚಾಯ್ಸ್ ಕೊಟ್ಟಿರುವಂತ ಕ್ವಶನ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ again ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ದ ಫಸ್ಟ್ ನಂಬರ್ ಇಸ್ 3 more than the second number. ಫಸ್ಟ್ ನಂಬರ್ ಗೊತ್ತಿಲ್ಲ, ಸೆಕೆಂಡ್ ನಂಬರ್ ಗೊತ್ತಿಲ್ಲ ನನಗೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಲೆಟ್ ದ ಫಸ್ಟ್ ನಂಬರ್ ಬಿ, ಲೆಟ್ ದ first number is 3 more than the second. Again first number is depending upon the second number. ಅದಕ್ಕೆ let the second number ತಗೋತೀನಿ. ಸೊ ಫಸ್ಟ್ ನಂಬರ್ ತಗೊಂಡ್ರೆ ನೆಗೆಟಿವ್ ಅಲ್ಲಿ ತಗೋಬೇಕಾಗುತ್ತೆ. ಅದಕ್ಕೆ ಸೊ ಸೆಕೆಂಡ್ ನಂಬರ್ ಬಿ ಎಕ್ಸ್. ದಿಸ್ ಇಂಪ್ಲೈಸ್ ಫಸ್ಟ್ ನಂಬರ್ ಏನಾಗುತ್ತೆ, ಫಸ್ಟ್ ನಂಬರ್ ಇಸ್ ಈಕ್ವಲ್ ಟು 3 more than second ಅಂದ್ರೆ ಏನಾಯ್ತು, 3 plus x ಆಯ್ತು. ಸಮ್ ಆಫ್ ದೇರ್ ಸ್ಕ್ವೇರ್ಸ್, ಸಮ್ ಆಫ್ ಸ್ಕ್ವೇರ್ಸ್ ನೋಡಿ, ಸಮ್ ಆಫ್ ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ಆಫ್ ಸಮ್. ಕೇರ್ಫುಲ್ ಆಗಿರ್ಬೇಕು. ಸೊ ಸ್ಕ್ವೇರ್ ಆಫ್ ಸಮ್ ಅಂದ್ರೆ ಏನಂದ್ರೆ ಮೊದಲು ಆಡ್ ಮಾಡು, ಅದನ್ನ ಸ್ಕ್ವೇರ್ ಮಾಡು. ಸಮ್ ಆಫ್ ಸ್ಕ್ವೇರ್ಸ್ ಅಂದ್ರೆ ಫಸ್ಟ್ ಸ್ಕ್ವೇರ್ ಮಾಡು, ಸ್ಕ್ವೇರ್ ಮಾಡಿರೋದನ್ನ ಸಮ್ ಮಾಡು. ಯಾವುದು, ಸಮ್ ಆಫ್ ಸ್ಕ್ವೇರ್ಸ್. ಆಲ್ರೆಡಿ ಸ್ಕ್ವೇರ್ ಆಗಿದೆ ಅದು, ಅದನ್ನ ಆಡ್ ಮಾಡು. ಸ್ಕ್ವೇರ್ ಆಫ್ ಸಮ್, ಸ್ಕ್ವೇರ್ ಮಾಡು ಯಾವ್ದನ್ನ, ಒಂದು ಸಮ್ ಇದೆ ಅದನ್ನ ಸ್ಕ್ವೇರ್ ಮಾಡು. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಸಮ್ ಆಫ್ ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ಆಫ್ ಸಮ್ ಕೊಟ್ಟಾಗ ಇಲ್ಲಿ ಕೊಟ್ಟಿರೋದೇನು, ಸಮ್ ಆಫ್ ದೇರ್ ಸ್ಕ್ವೇರ್ಸ್. ಇವನ್ನ ಸ್ಕ್ವೇರ್ ಮಾಡ್ಬಿಡಿ ಫಸ್ಟ್. ಆ ಬರುವಂತ ಆನ್ಸರ್ನ ಸಮ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇಷ್ಟು ಮಾಡಿದ್ರೆ ಅದೆಷ್ಟಾಗುತ್ತೆ, 29. ಸೊ ಇದಿಷ್ಟು ನಿಮಗೆ ಗೊತ್ತಾಗ್ಬಿಟ್ರೆ ಫರ್ದರ್ ಇಟ್ ಈಸ್ ವೆರಿ ಈಸಿ. ಸೊ ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ಕೊಂಡು ಐಡೆಂಟಿಟಿ ಎಕ್ಸ್ಪೆಂಡ್ ಮಾಡಿ, ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 2 ಇಂಟು 3 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಆ 29 ನ ಈ ಕಡೆ ತಗೊಳ್ಳಿ, ವಿಲ್ ಗೆಟ್ ಮೈನಸ್ 29 ಈಕ್ವಲ್ ಟು 0. ಸೊ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, 2x ಸ್ಕ್ವೇರ್ ಇದೆ, 2x ಸ್ಕ್ವೇರ್ ಪ್ಲಸ್ 6x. 29 ಅಲ್ಲಿ 9 ಹೋದ್ರೆ ಪ್ಲಸ್ 20 ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 10 ಈಕ್ವಲ್ ಟು 0. ಸೊ ದಿಸ್ ಇಸ್ ದ ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ ಈ ತರ ಸಿಗುತ್ತೆ. ಈಗ 10 ಬರಬೇಕು, ಸಮ್ 3 ಬರಬೇಕು. ವಾಟ್ ಆರ್ ದ ಫ್ಯಾಕ್ಟರ್ಸ್? ನೋಡಿ, ಐ ಕಮಿಟ್ ಅನ್ ಮಿಸ್ಟೇಕ್ ಹಿಯರ್. ಸೊ ಇಲ್ಲಿ ಸಮ್ ಮಾಡ್ಬೇಕಾದ್ರೆ ನಾನು ಅದೇ ಅನ್ಕೊಂಡೆ, ಸಮ್ 3 ಮೈನಸ್ ಬರಲ್ವಲ್ಲ. ಯಾಕೆ ಅಂದ್ರೆ ಇಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ. ಮೈನಸ್ 29 ಪ್ಲಸ್ 20 ಬಂದ್ರೆ ಏನ್ ತಗೋಬೇಕು ನಾನು, ಇಟ್ ಶುಡ್ ಬಿ ಮೈನಸ್ 20. ಸೊ ಹಾಗಾದ್ರೆ ಮೈನಸ್ 10 ಆಗುತ್ತೆ. ಸೊ ಮೈನಸ್ 10 ಬರಬೇಕು ಅಂಡ್ ಸಮ್ ಡಿಫರೆನ್ಸ್ 3 ಬರಬೇಕು ಅಂದ್ರೆ ಮೈನಸ್ ಪ್ಲಸ್ 5 ಅಂಡ್ ಮೈನಸ್ 2 ಆರ್ ದ ಫ್ಯಾಕ್ಟರ್ಸ್. ಕಂಟಿನ್ಯೂ ಮಾಡಿ. ಸೊ ಮೈನಸ್ 10 ಫ್ಯಾಕ್ಟರ್ಸ್ ಬರ್ಕೊಟ್ಟಿರ್ತೀನಿ ನಾನು. ಪ್ಲಸ್ 5 ಮೈನಸ್ 2 ಇದನ್ನ ಫ್ಯಾಕ್ಟರ್ಸ್ ಆಗಿ ತಗೊಂಡು ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ಕನ್ಸಿಡರ್ ದ ಬೋತ್ ದ ವ್ಯಾಲ್ಯೂಸ್. ಎರಡು ವ್ಯಾಲ್ಯೂಸ್ ಕೇಸ್ 1 ಕೇಸ್ 2 ತಗೊಂಡು ಯು ಹ್ಯಾವ್ ಟು ಡಿಸ್ಕಸ್. ರೈಟ್, ಐ ಹ್ಯಾವ್ ಗಿವನ್ ಡೀಟೇಲ್ ಸೊಲ್ಯೂಷನ್ಸ್ ಆಲ್ರೆಡಿ. ಐ ಹೋಪ್ ಯು ಕ್ಯಾನ್ ಡೂ. ನೌ ಇನ್ ದ ಫಿಗರ್, O is the center of the circle and area of the sector. Look at this. Area of sector AOB divided by ratio ಅಂದ್ರೆ fraction. Area of circle is equal to 1 by 5. And then if the radius of the circle is 7 centimeter, radius of the circle is 7, find the length of an arc. So ನನಗೆ ಇಲ್ಲಿ ಥೀಟಾನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ರೇಡಿಯಸ್ ಒಂದು ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಜೊತೆ ಥೀಟಾ ಬಂದಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಥೀಟಾ ಬೈ 360, ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ಥೀಟಾ ಬೈ 360 ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್. ಇದೇನಿದು ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 by 5. ಸೊ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ಥೀಟಾ ಬೈ 360 ಅಂದ್ರೆ ಏನು ಬಂತು, 1 by 5. ಮತ್ತೆ ನೀವು ಥೀಟಾ ಕಂಡು ಹಿಡ್ಕೊಳ್ಳೋದು ಬೇಡ. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ. ಈಗಾದ್ಮೇಲೆ ಲೆಂತ್ ಆಫ್ ಅನ್ ಆರ್ಕ್ ಎಲ್ಲಿ ಕಂಡು ಹಿಡಿಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ L is equal to theta by 360 into 2 pi r is the formula. ಸೊ theta by 360 ಇಲ್ಲಿ ಗೊತ್ತು ನನಗೆ 1 by 5. 2 into ಪೈ ಏನು ಕೊಟ್ಟಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ 22 by 7. ಇಲ್ಲಿ ರೇಡಿಯಸ್ 7 ಕೊಟ್ಟಿದ್ದಾರೆ, 7 ಕ್ಯಾನ್ಸಲ್ ಆಗುತ್ತೆ. ಸೊ ಹೌ ಮಚ್ ಯು ಆರ್ ಗೋಯಿಂಗ್ ಟು ಗೆಟ್, ಸೊ 44 by 5 ಸೆಂಟಿಮೀಟರ್. ಹೆಂಗ್ ಸೆಂಟಿಮೀಟರ್ ಬರುತ್ತೆ ಅಂದ್ರೆ ರೇಡಿಯಸ್ ಸೆಂಟಿಮೀಟರ್ ಇದೆ. ಸೊ ಅದಕ್ಕೆ ಇದು ಕೂಡ ಸೆಂಟಿಮೀಟರ್ ಬರುತ್ತೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಸಿಂಪ್ಲಿಫೈ. 5 8s 40 ಪಾಯಿಂಟ್ ಮತ್ತೆ 4 ಉಳಿಯುತ್ತೆ, 40 ಆಗುತ್ತೆ 8s. ಸೊ 8.8 centimeter is the length of the arc for the question.
ವಿ ಡೋಂಟ್ ಹ್ಯಾವ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಇನ್ ಅವರ್ ಟೆಕ್ಸ್ಟ್ ಬುಕ್. ಬಟ್ ನಾವು ಈ ತರ ಪ್ರಾಬ್ಲಮ್ ಮಾಡೋದು ಕಲ್ತಿದ್ವಿ. ಇನ್ಸ್ಟೆಡ್ ಆಫ್ ಗಿವಿಂಗ್ ಸಪ್ರೇಟ್ಲಿ ರೇಷಿಯೋ ಕೊಟ್ಟಿದ್ದಾನೆ, ಅದನ್ನ ನಾವು ಯಾವುದೇ ಕಲ್ತಿರುವಂತ ಕಾನ್ಸೆಪ್ಟ್ಸ್ ನಾವು ಹೆಂಗೆ ಕೊಟ್ಟರು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದಷ್ಟೇ, ನಿಮಗೆ ಸೊಲ್ಯೂಷನ್ಸ್ ಬಂದ್ಬಿಡುತ್ತೆ. ರೈಟ್, ನಾವು ಐ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. From 4 mark section, that is from the chapter applications of trigonometry. Two poles of equal heights are standing vertically on a horizontal ground as shown in the figure. Wires are tied from the top of the poles to the peg at the ground. The angle of elevation of the top of the poles are 30 degree, ಅದನ್ನು ಮೆನ್ಷನ್ ಮಾಡಿದ್ದಾರೆ, and 60 degree. If the distance between the poles is 100 meter, find the height of the poles and length of the wire. ಸೊ ನನಗೆ ಈ ಫಸ್ಟ್ ನಾವು ಏನೇನು ಕಂಡುಹಿಡಿಬೇಕು ಮಾಡ್ಕೋಬೇಕು, ಮಾಡೋ ಬಿಸಿಯಲ್ಲಿ ನಾವು ಏನೇನು ಫೈಂಡ್ ಔಟ್ ಮಾಡಬೇಕು ಅನ್ನೋದೇ ಮರ್ತು ಬಿಡ್ತೀವಿ. ಎಚ್ ಕಂಡುಹಿಡಿಬೇಕು, ಹೈಟ್ ಆಫ್ ದ ಪೋಲ್, ಲೆಂತ್ ಆಫ್ ದ ವೈರ್ ಕಂಡುಹಿಡಿಬೇಕು, ಅದ್ರ ಜೊತೆಗೆ ಏನು ಕಂಡುಹಿಡಿಬೇಕು ನಾನು ಇದು ನೋಡಿ, ಇದೆ ಪಾಯಿಂಟ್ ಕೊಟ್ಟಿಲ್ಲ, ಲೆಟ್ ಅಸ್ ಟೇಕ್ ಇಟ್ ಆಸ್ ಎಂ. ಸೊ ಎ ಎಂ ಅಂದ್ರೆ ಏನು ಅಂತ ಕಂಡುಹಿಡಿಬೇಕು, ಸಿ ಎಂ ಅಂದ್ರೆ ಏನು ಅಂತ ಕಂಡುಹಿಡಿಬೇಕು. ರೈಟ್, ಸೊ ಇದನ್ನೆಲ್ಲ ಕಂಡುಹಿಡ್ಲಿಕ್ಕೆ ಏನು ಕೊಟ್ಟಿದ್ದಾನೆ, ಏನೋ ಕೊಟ್ಟಿದ್ದಾನೆ ಬಿ ಡಿ, ಬಟ್ ಅದು ನನಗೆ ಬೇಕಾಗಿರುವಂತ ಟ್ರಯಾಂಗಲ್ ಅಲ್ಲಿ ಇಲ್ಲ, ಫುಲ್ ಕೊಟ್ಬಿಟ್ಟಿದ್ದಾನೆ. ನೋಡಿ ಇಲ್ಲಿ ನೋಡಿ ಬಿ ಡಿ ಕೊಟ್ಟಿದ್ದಾನೆ 100 ಅಂತ, ನನಗೆ ಇಲ್ಲಿರೋದು 2 ಟ್ರಯಾಂಗಲ್ ಎ ಬಿ ಎಂ, ಬಿ ಎಂ ಇದೆ, ಎಂ ಡಿ ಇದೆ. ಈ ಬಿ ಎಂ ಎಷ್ಟು ಎಂ ಡಿ ಎಷ್ಟು ಗೊತ್ತಿಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ, ಇದನ್ನ ಎಕ್ಸ್ ಅಂತ ತಗೋತೀನಿ. ಸೊ ಇದನ್ನ ಎಕ್ಸ್ ಅಂತ ತಗೋತೀನಿ. ಸೊ ಇದು ಎಕ್ಸ್ ಆದ್ರೆ ಇದೇನಾಗುತ್ತೆ, ಇದು ಎಕ್ಸ್ ಆಯ್ತು ಅಂದ್ರೆ ಆ 100ರಲ್ಲಿ ಆ ಎಕ್ಸ್ ಕಳೆದ್ಬಿಡೋ, ಇನ್ನು ಉಳಿಯೋದು ಇಲ್ಲಿಗೆ ಬರುತ್ತೆ. ಸೊ ದಿಟ್ ಬಿಕಮ್ 100 - 6. ಇಷ್ಟು ತಗೋಬಿಟ್ರೆ ಪ್ರಾಬ್ಲಮ್ ಈಸಿ. ಈಗ ಈ ಎರಡು ಈ ಟ್ರಯಾಂಗಲ್ ನೋಡಿದ್ರೆ, ಈಗ ಎ ಬಿ ಎಂ ಟ್ರಯಾಂಗಲ್ ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಎಂ, ಇನ್ ಟ್ರಯಾಂಗಲ್ ಎ ಬಿ ಎಂ ಟ್ಯಾನ್ 60 ಡಿಗ್ರಿ ಏನಾಗುತ್ತೆ ನಿನಗೆ, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಯಾವ್ದಪ್ಪ ಇಲ್ಲಿ ಆಪೋಸಿಟ್, ಎ ಬಿ ನೋಡಿ, ಆ ರೈಟ್ ಅಕ್ಯೂಟ್ ಆಂಗಲ್ಗೆ ಎದುರುಗಡೆ ಇರುವಂತದ್ದು ಇದು ರೈಟ್ ಆಂಗಲ್, ಅಕ್ಯೂಟ್ ಆಂಗಲ್ ರೈಟ್ ಆಂಗಲ್ ಎರಡೂ ಇರುವಂತದ್ದು ಅಡ್ಜಸೆಂಟ್, ಅಲ್ಲಿಗೆ ಇದು ಬಿ ಎಂ ಬಂತು. ಎ ಬಿ ಅಂದ್ರೆ ಎಚ್ ಅಂತ ಗೊತ್ತು, ಇದು ಅಂದ್ರೆ ಎಕ್ಸ್ ಅಂತ ಗೊತ್ತು. ಈಗ ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಟ್ಯಾನ್ 60 ವ್ಯಾಲ್ಯೂ ನಮಗೆಲ್ಲ ಗೊತ್ತು, √3 ದಟ್ ಈಸ್ ಈಕ್ವಲ್ ಟು ಎಚ್ ಬೈ ಎಕ್ಸ್. ಸೊ ದಿಸ್ ಗಿವ್ಸ್ ಎಚ್ ಇಸ್ ಈಕ್ವಲ್ ಟು ಎಕ್ಸ್ √3 ಅಥವಾ √3x. ನೆಕ್ಸ್ಟ್ ಇದೇ ತರ ಆ ಕಡೆ ಟ್ರಯಾಂಗಲ್ಗೆ ಹೋಗ್ತೀನಿ, ಅಲ್ಲಿ ಯಾವ ಟ್ರಯಾಂಗಲ್ ಇದೆ, ಇನ್ ಟ್ರಯಾಂಗಲ್ ಸಿ ಡಿ ಎಂ. ಇಲ್ಲೇನಾಗುತ್ತೆ, ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್, ಅಗೇನ್ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಇಲ್ಲಿ ಸಿ ಡಿ ಆಗುತ್ತೆ, ಅಡ್ಜಸೆಂಟ್ ಇಲ್ಲಿ ಎಂ ಡಿ ಬರುತ್ತೆ. ಟ್ಯಾನ್ 30 ಅಂದ್ರೆ ನಮ್ಗೆಲ್ಲ ವ್ಯಾಲ್ಯೂ ಗೊತ್ತು, ಏನದು 1/√3. ಟ್ಯಾನ್ 30 ಎಷ್ಟು 1/√3. ಸೊ ಸಿ ಡಿ ಅಂದ್ರೆ ಹೈಟ್, ಎಂ ಡಿ ಅಂದ್ರೆ 100 - x. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, 100 - x ಇಸ್ ಈಕ್ವಲ್ ಟು √3h. ಸೊ ಎಚ್ ಗೆ ನನ್ಗೆ ಆಲ್ರೆಡಿ ಅಲ್ಲಿ ವ್ಯಾಲ್ಯೂ ಬಂದಿದೆ ಈಕ್ವೇಶನ್ 1 ಅಲ್ಲಿ. ನೋಡಿ ಇಲ್ಲಿ ಈಕ್ವೇಶನ್ 1 ಅಲ್ಲಿ ಎಚ್ ಅಂದ್ರೆ ಏನ್ ಬಂದಿದೆ, ಎಕ್ಸ್ √3 ಬಂದಿದೆ. ಸೊ ಇಂಟು √3 ಇದು ಎಲ್ಲಿಂದ ಬಂತು ಅಂದ್ರೆ ಫ್ರಮ್ ಈಕ್ವೇಶನ್ 1 ಇಂದ ಬಂತು. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ 100 - x ಇಸ್ ಈಕ್ವಲ್ ಟು √3 ಇಂಟು √3 ಮಾಡಿದ್ರೆ ಇಟ್ ಬಿಕಮ್ಸ್ 3. ಈ -x ಈ ಕಡೆ ತಗೊಳ್ಳಿ, ದಟ್ ಬಿಕಮ್ಸ್ ವಾಟ್, +x. ಸೊ 100 ಇಸ್ ಈಕ್ವಲ್ ಟು 3x ಪ್ಲಸ್ x. 4x is equal to 100, that implies x is equal to 100/4, that is equal to 25 meter. ಈಗ x ಮೀಟ್ ಇದಾಯ್ತು ಅಂದ್ರೆ h ಎಷ್ಟಾಗುತ್ತೆ, √3x. ಸೊ ದಟ್ ಈಸ್ 25 √3 ಮೀಟರ್. ಸೊ x ಸಿಕ್ತು, h ಸಿಕ್ತು. ಇಲ್ಲಿಗೆ 1 ಪಾರ್ಟ್ ಆಫ್ ದ ಕ್ವಶನ್ ಮುಗೀತು. ಹೈಟ್ ಸಿಕ್ತು ನನಗೆ 25 √3. ಸೊ ಈಗ ಎ ಎಂ ಕಂಡುಹಿಡಿಬೇಕು. ಎ ಎಂ ಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡಿ, ಇದನ್ನ ಮರ್ತು ಬಿಡ್ತೀವಿ ನಾವು. ಎ ಎಂ ಸಿ ಎಂ ಬೇಕು ಅಂದ್ರೆ ಹೈಪಾಟಿನ್ಯೂಸ್, ಯಾವ ಸೈಡ್ ಇದು ಕೂಡ ಹೈಪಾಟಿನ್ಯೂಸ್, ಇದು ಕೂಡ ಹೈಪಾಟಿನ್ಯೂಸ್. ಸೊ ಇದನ್ನ ಕಂಡುಹಿಡಿಲಿಕ್ಕೆ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಇನ್ ದ ಸೇಮ್ ಟ್ರಯಾಂಗಲ್ ಎ ಬಿ ಎಂ, ಇದೇ ಟ್ರಯಾಂಗಲ್ ಇನ್ ಟ್ರಯಾಂಗಲ್ ಎ ಬಿ ಎಂ ಸೈನ್ 60 ಡಿಗ್ರಿನ ತಗೋತೀನಿ. ಯಾವ್ದು ತಗೋತೀನಿ ಫಸ್ಟ್, ಸೈನ್ 60 ಡಿಗ್ರಿ. ಸೊ ಆ ಫಿಗರ್ ನ ನೋಡಿ, ಸೈನ್ 60 ಡಿಗ್ರಿನ ತಗೋತೀನಿ. ಸೈನ್ 60 ಆಪೋಸಿಟ್ ಬೈ ಹೈಪಾಟಿನ್ಯೂಸ್ ಅಂದ್ರೆ h ಡಿವೈಡೆಡ್ ಬೈ ಎ ಎಂ ಬರುತ್ತೆ. ಏನ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ ಎ ಎಂ. ಸೈನ್ 60 ಅಂದ್ರೆ √3/2, ದಟ್ ಈಸ್ ಈಕ್ವಲ್ ಟು h ಅಂದ್ರೆ ಈಗ ತಾನೇ ಬಂದಿದೆ ನಮಗೆ 25 √3 ಡಿವೈಡೆಡ್ ಬೈ ಎ ಎಂ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಎಂ ಇಸ್ ಈಕ್ವಲ್ ಟು 25 √3 into 2 divided by √3 cancel ಆಗುತ್ತೆ. I am going to get 50 meter is the length of AM.
ಸೊ ಅದೇ ತರ ಈಗ ಸಿ ಎಂ ಬೇಕು ಅಂದ್ರೆ ಈ ಟ್ರಯಾಂಗಲ್ ಬರ್ತೀನಿ. ಯಾವ ಟ್ರಯಾಂಗಲ್ ಮತ್ತೆ ನಮಗೆ? ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಅನದರ್ ಟ್ರಯಾಂಗಲ್ ಇನ್ ಟ್ರಯಾಂಗಲ್ ಸಿ ಎಂ ಡಿ. ಕರೆಕ್ಟ್ ಹೆಸರು ಸಿ ಎಂ ಡಿ. ಇಲ್ಲಿ 30 ಡಿಗ್ರಿ ತಗೋತೀನಿ. ಸೊ ಸೈನ್ 30 ಡಿಗ್ರಿ ತಗೋತೀನಿ. ಸೊ ಅದು ಕೂಡ ನಿಮಗೆ ಎಚ್ ಡಿವೈಡೆಡ್ ಬೈ ಸಿ ಎಂ ಬರುತ್ತೆ. ನೋಡಿ, ಆಪೋಸಿಟ್ ಸೈಡ್ ಎಚ್, ಹೈಪೋಟೆನ್ಯೂಸ್ ಸೈಡ್ ಸಿ ಎಂ. ಸೊ ಇಲ್ಲಿ ನನಗೆ ಅಗೈನ್ ಸೈನ್ 30 ಅಂದ್ರೆ ನನಗೆ ಗೊತ್ತು 1/2 ಇಸ್ ಈಕ್ವಲ್ ಟು ಎಚ್ ಇಸ್ 25/√3, 25√3 ಡಿವೈಡೆಡ್ ಬೈ ಸಿ ಎಂ. ಸೊ ಸಿ ಎಂ ಇಸ್ ಈಕ್ವಲ್ ಟು 50√3 ಮೀಟರ್. ಇದಿಷ್ಟು ಕೂಡ ಕೇಳಿದ್ದಾರೆ ಇಲ್ಲಿ. ಸೊ ನನಗೆ ಲೆಂತ್ ಆಫ್ ದ ವೈರ್ ಒಂದು 50, ಇನ್ನೊಂದು 50√3, ಮತ್ತೆ ಹೈಟ್ ಆಫ್ ದ ಪೋಲ್ 25√3. ಈ ಮೂರು ಸೊಲ್ಯೂಷನ್ಸ್ ನಮಗೆ ಕೇಳಿದರೆ ಯು ಹ್ಯಾವ್ ಟು ಕನ್ಕ್ಲೂಡ್ ಇಟ್. ನನಗೆ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಬರಿತಾ ಇಲ್ಲ. ನೀವು ಕ್ಲಿಯರ್ ಆಗಿ ಹೈಟ್ ಆಫ್ ದ ಪೋಲ್ ಈಸ್ 25√3, ಲೆಂತ್ ಆಫ್ ದ ವೈರ್ ಎ ಎಂ ಇಸ್ ದಿಸ್ ಅಂಡ್ ಸಿ ಎಂ ಇಸ್ ದಿಸ್ ಅಂತ ನೀವು ನಿಮ್ಮ ವರ್ಡ್ಸ್ ಅಲ್ಲಿ ಕನ್ಕ್ಲೂಡ್ ಮಾಡಬೇಕು. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದ 4 ಮಾರ್ಕ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಕ್ವಶನ್. ಕ್ವೈಟ್ ಲೆಂತಿ, ಬಟ್ ನೀವು ಮೂರು ಥಿಂಗ್ಸ್ ನ ಕಂಡುಹಿಡಿಬೇಕಾಗಿರೋದ್ರಿಂದ ಇಷ್ಟು ಕೆಲಸ ಮಾಡಲೇಬೇಕು. ಐ ಹೋಪ್ ಇಟ್ ಈಸ್ clear for everybody. Now I am going to take the question number 37. Question number 37. So a sphere of volume is, sphere the volume kottidane, volume of sphere is 38,808 is divided into 2 equal parts. Sphere na ಒಂದು sphere na ತಗೊಂಡು ಎರಡು equal part ಆಗಿ ಡಿವೈಡ್ ಮಾಡಿದ್ರೆ that gives what? Hemisphere ಅಷ್ಟೇ. ಅಂಡ್ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಈಚ್ ಹೆಮಿಸ್ಪಿಯರ್. ಒಂದೊಂದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ರೇಡಿಯಸ್ನ ಕಂಡುಹಿಡ್ಕೊಳ್ತೀನಿ. ಟು ಫೈಂಡ್ ಔಟ್ ದ ರೇಡಿಯಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್. ಏನದು? 4/3 ಪೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 38,808. ಸೊ ನೋಡಿ, 4/3 ಇಂಟು 22/7 into r cube is equal to 38,808. So now r cube is equal to 38,808 into 7 into 3 divided by 4 into 22. ಸೊ ನಾನೀಗ ಕ್ಯಾನ್ಸಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸೊ ಈಗ 4 ಇಂದ ಫಸ್ಟ್ ಡಿವೈಡ್ ಮಾಡ್ಬಿಡ್ತೀನಿ. ಸೊ 4 1s, ಯಾಕಂದ್ರೆ ಲಾಸ್ಟ್ 2 ನಂಬರ್ಸ್ 4 ಇಂದ ಡಿವೈಡ್ ಆಗಿದೆ, ಡೆಫಿನೆಟ್ಲಿ ಇದು 4 ಇಂದ ಡಿವೈಡ್ ಆಗುತ್ತೆ. ಸೊ 4 9s 36, 4 7s 28, 4 2s 11 ಇಂದ ಡಿವೈಡ್ ಮಾಡ್ತೀನಿ. 11 2s 11 8s 88, 11 8s 88, 2 plus 7 9 ಉಳಿತು 90, 11 8s 88, again 2 ಉಳಿತು, 11 2s again 2 1s 2 4 4 1s. ಸೊ 4 4 1 ನ ನಾನು 21 ಸ್ಕ್ವೇರ್ ಅಂತ ಬರಿಬಹುದು. 7 into 3 21, ಇಟ್ ಬಿಕಮ್ಸ್ 21 ಹೋಲ್ ಕ್ಯೂಬ್. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 21 ಹೋಲ್ ಕ್ಯೂಬ್ ಅಂದ್ರೆ ಆರ್ ಏನಾಗುತ್ತೆ? 21 ಸೆಂಟಿಮೀಟರ್ ಆಗುತ್ತೆ. ಸೊ ಇಫ್ ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್, ರೇಡಿಯಸ್ ಸಿಕ್ಬಿಡ್ತು ಅಂದ್ರೆ ನೀನು ಏನ್ ಬೇಕಾದ್ರೂ ಕಂಡುಹಿಡಿ ಸ್ಪಿಯರ್ ಅಲ್ಲಿ. ಸೊ ಏನಿದು? ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಕಂಡುಹಿಡಿಬೇಕು. ಸೊ ಸರ್ಫೇಸ್ ಏರಿಯಾ, ಯಾವ ಸರ್ಫೇಸ್ ಏರಿಯಾ ಅಂದೇನೆ ಟೋಟಲ್ ಸರ್ಫೇಸ್ ಏರಿಯಾನೇ, ಅದು ಬರೀ ಸರ್ಫೇಸ್ ಏರಿಯಾ ಹೇಳಿದ್ರೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಇಸ್ ಈಕ್ವಲ್ ಟು ಸೊ ನಮಗೆ ಗೊತ್ತು ದಟ್ ಈಸ್ 3 pi r square. ಸೊ ದಟ್ ಈಸ್ 3 into 22/7 into, ಸೊ 21 into 21. ಸೊ 7 1s 7 3s. So 9 3 3s 9, 9 2s 18, 1 carry, 9 2s 18 plus 1 19 into 21. ಸೊ 198 ನ 21 ಇಂದ ಮಲ್ಟಿಪ್ಲೈ ಮಾಡಿ ನೋಡಿ. ಇಲ್ಲಿ 9 22 ಮಲ್ಟಿಪ್ಲೈ ಮಾಡ್ಕೊಂಡೆ, 9 2s 18, 1 ಕ್ಯಾರಿ, 9 2s 18 plus 1 19. ಈಗ ಉಳಿದಿರೋ 21 ಜೊತೆ ಅದನ್ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 9 1 2 8s 16, 1 ಕ್ಯಾರಿ, 2 9s 18 plus 1 19, 1 ಕ್ಯಾರಿ, 2 1s 2 plus 3. So that is equal to 8, 9 15, 1 carry, 10 11, 1 carry. So that becomes 4158 meter centimeter. idu check ಮಾಡ್ಕೋಬೇಕು. So in terms of centimeter they given, that becomes what? Centimeter square. ಸೊ ವಾಲ್ಯೂಮ್ ಕೊಟ್ಟಿದ್ರು, ಅದರಿಂದ ರೇಡಿಯಸ್ ಕಂಡು ಹಿಡ್ಕೊಂಡೆ. ಕ್ವೈಟ್ ಬಿಗ್ ನಂಬರ್ ಆದ್ರಿಂದ ಸ್ವಲ್ಪ ಕ್ಯಾನ್ಸಲೇಷನ್ ಎಲ್ಲ ಜಾಸ್ತಿ ಇದೆ. ಅದಾದ್ಮೇಲೆ ಆ ರೇಡಿಯಸ್ ಯೂಸ್ ಮಾಡಿಕೊಂಡು ನನಗೆ TSF ಹೆಮಿಸ್ಫಿಯರ್ ಕೇಳಿದ್ರು. 4 ಮಾರ್ಕ್ ಕೊಟ್ಟಿದ್ದಾರೆ. ವೆರಿ ಈಸಿ ಇಫ್ ಯು ನೋ ದ ಫಾರ್ಮುಲಾಸ್ ಆಫ್ ದ ಸಾಲಿಡ್ಸ್. ಸೊ ಬೈ ಟುಡೇ, ಆರ್ ಇಫ್ ಇಟ್ ಇಸ್ ನಾಟ್ ಪಾಸಿಬಲ್, ಡೆಫಿನೆಟ್ಲಿ ಬೈ ಟುಮಾರೋ, ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ an video how we can remember the formulas of all the 6 different solids in the surface area and volume,
and also when we need to consider CSA and TSA of combination of solids ಕನ್ಫ್ಯೂಸ್ ಆಗ್ತಿರುತ್ತೆ, ಅದ್ರ ಬಗ್ಗೆ ಶಾರ್ಟ್ಲಿ ನಿಮ್ಗೊಂದು ವಿಡಿಯೋ ಬರುತ್ತೆ. ಸೊ ಅಲ್ಲಿವರೆಗೆ ನೀವು ಕಲ್ತ್ಕೊಂಡಿರಿ. ನಿಮ್ಗೆ ಯಾರಿಗಾರು ಫಾರ್ಮುಲಾ ಕಲಿಯೋಕೆ ಕಷ್ಟ ಆಗ್ತಿದೆಯಾ, ಆ ವಿಡಿಯೋ ನೋಡಿ. ಡೆಫಿನೆಟ್ಲಿ ನೀವು ಎಲ್ಲ ಫಾರ್ಮುಲಾನು ಕೂಡ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಅದಕ್ಕೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ. ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ, that is from the chapter arithmetic progression. It is given for 5 marks. Sir 5 mark ಗೆ ಆಕ್ಚುಲಿ ನೀವು ಲಕ್ಕಿ ಈ ಪೇಪರ್ ಬಂದು ಈ ತರ ಕ್ವಶನ್ಸ್ ಬಂದ್ಬಿಟ್ರೆ. ತುಂಬಾ ಸಿಂಪಲ್ ಆಗಿರುವಂತ ಕ್ವಶನ್ಸ್ ಕೊಟ್ಬಿಟ್ಟಿದ್ದಾರೆ. ಸಮ್ ಆಫ್ ದ n ಟರ್ಮ್ಸ್ ಆಫ್ ದ arithmetic progression, Sn is equal to 5n minus n square. ರೈಟ್ ದ AP ಬರಿಬೇಕು. ನಾನು ಬರ್ಕೋಬಿಡ್ತೀನಿಲ್ಲ, ಮರ್ತೋಗ್ಬಿಡುತ್ತೆ. A21 ಬರಿಬೇಕು, ಇಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಅದಕ್ಕೆ ಈ ತರ ಬರ್ಕೋಬಿಟ್ರೆ ನೆನಪಿರುತ್ತೆ. ಸಮ್ ಆಫ್ 21 ಅಂದ್ರೆ S21 ಬರಿಬೇಕು. ಸೊ ಈಗ ನೋಡಿ, SN ಕೊಟ್ಟಿದ್ದಾನೆ, AP ಬೇಕು. ನನಗೆ AP ಬರಿಬೇಕು ಅಂದ್ರೆ ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ ಗೊತ್ತಿರಬೇಕು. ಸೊ S1 ಆರು ತಗೊಳ್ಳಿ, A1 ಆರು ತಗೊಳ್ಳಿ. ಸೊ A is equal to S1 is equal to A1. ಇದಿಷ್ಟು ನಿಮಗೆ ತಲೆಯಲ್ಲಿರ್ಬೇಕು. ಸಮ್ ಆಫ್ ಫಸ್ಟ್ ಟರ್ಮ್ ಅಂದ್ರೂ ಏನೇ, A1 ಕೊಟ್ಟರು ಏನೇ, AN ಆರು ಕೊಡ್ಲಿ, SN ಆರು ಕೊಡ್ಲಿ, N is equal to 1 ಅಂತ ಕೊಟ್ಟಾಗ, ಪುಟ್ N is equal to 1 ಅಂತ ಕೊಟ್ಟಾಗ S1 ಸಿಗುತ್ತೆ. ದಟ್ ಈಸ್ 5 minus 1 square, that is 5 minus 1 4. ಅದನ್ನೇ ನೀವು A ಅಂತ ತಗೋಬಹುದು. ಸೊ ಅಲ್ಲಿಗೆ ನಿಮ್ಗೆ A ಸಿಕ್ಬಿಡ್ತು. ಇದನ್ನ ಹೈಲೈಟ್ ಮಾಡಿ ಇಟ್ಕೊಂಡಿರೋಣ ನೆಕ್ಸ್ಟ್ ಯೂಸ್ ಮಾಡ್ಲಿಕ್ಕೆ. ನಾವೀಗ A2 ಕಂಡುಹಿಡಿಬೇಕು. A2 AN ಕೊಟ್ಬಿಟ್ರೆ A2 ಕಂಡುಹಿಡಿದೀವಿ. S2 ಕೊಟ್ಟಾಗ ಏನ್ ಮಾಡೋದು, ಫಸ್ಟ್ S2 ಕಂಡುಹಿಡ್ಕೊಳ್ಳಿ. ಪುಟ್ N is equal to 2. ಆಗ S2 ಬರುತ್ತೆ. ಏನಾಗುತ್ತೆ S2? 5 into 2 minus 2 square, that is 10 minus 4, that is equal to 6. ಸೊ A2ಗೆ ಒಂದು ಫಾರ್ಮುಲಾ ಇದೆ, ಏನಂದ್ರೆ S2 minus S1. ಸಮ್ ಆಫ್ 2 ಟರ್ಮ್ಸ್ ಅಲ್ಲಿ S1 ಅಂದ್ರೆ A1 ನ ತೆಗೆದ್ಬಿಟ್ರೆ ಉಳಿಯೋದೇನು A2. ಅಲ್ಲಿಗೆ ಏನಾಯ್ತಿದು? ಸೊ ದಟ್ ಬಿಕಮ್ಸ್ 6 minus 4, that is equal to 2. ಸರ್ A1 A2 ಸಿಕ್ಕಿದ್ಮೇಲೆ ನೀನು S21 ಹೋಗೋ ಅವಶ್ಯಕತೆ ಇಲ್ಲ, D ಕಂಡಿಡ್ಕೊಬಿಡಿ. ಸೊ ವಾಟ್ ಇಸ್ D? A2 minus A1. ಸೊ A2 ಎಷ್ಟು ಬಂದಿದೆ ನಿಮಗೆ? 2 ಬಂದಿದೆ. A1 ಎಷ್ಟು ಬಂದಿದೆ ನಿನಗೆ? 4 ಬಂದಿದೆ. 2 minus 4 ಆದರೆ ಎಷ್ಟಾಯ್ತು? T. ಅಲ್ಲಿಗೆ ಈಗ ನನಗೆ AP ಬರೆಯೋದು ತುಂಬಾ ಈಸಿ. ಸೊ AP ಬರಿಬೇಕು ಅಂದ್ರೆ A ಗೊತ್ತಿರಬೇಕು. ನೆಕ್ಸ್ಟ್ ಟರ್ಮು A plus D. A ಎಷ್ಟು? 2. ಇದೆಷ್ಟಿದು? -2, ದಟ್ ಬಿಕಮ್ 0. ನೆಕ್ಸ್ಟ್ A plus 2D, ದಟ್ ಈಸ್ ಈಕ್ವಲ್ ಟು 2 plus 2 into -2, 2 minus 4 ಆಯ್ತು, ದಟ್ ವಿಲ್ ಬಿಕಮ್ -2. ಸೊ ಹಾಗಾದ್ರೆ ವಾಟ್ ಇಸ್ ಮೈ ಅರ್ಥಮೆಟಿಕ್ ಪ್ರೋಗ್ರೆಷನ್? ಫಸ್ಟ್ ಕ್ವಶನ್ ಆನ್ಸರ್ ಸಿಕ್ತು. ಫಸ್ಟ್ ಟರ್ಮ್ ಇಸ್ 2, ಸೆಕೆಂಡ್ ಟರ್ಮ್ ಇಸ್ 0, ನೆಕ್ಸ್ಟ್ ಇಸ್ -2, ನೆಕ್ಸ್ಟ್ ಇಸ್ -4, ಇಟ್ ಗೋಸ್ ಲೈಕ್ ದಟ್. ಸೊ ಅಲ್ಲಿಗೆ ಫಸ್ಟ್ ಕ್ವಶನ್ ಮುಗೀತು, AP ಬರದಾಯ್ತು. ನೆಕ್ಸ್ಟ್ A21 ಕಂಡುಹಿಡಬೇಕು. ಸೊ A21 ಕಂಡುಹಿಡಿಯಕ್ಕೆ ವಾಟ್ ಇಸ್ ದ ಫಾರ್ಮುಲಾ? A21 is equal to A plus 20 times the D. A ಅಂದ್ರೆ 2 plus 20 times the D ಅಂದ್ರೆ -2. ನೋಡಿ, D ನ ಹೈಲೈಟ್ ಮಾಡಿ ಇಟ್ಕೋಬೇಕು. ಸುಮಾರು ವ್ಯಾಲ್ಯೂಸ್ ಇದೆ, ಯಾವ್ದಾವ್ದೋ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಕಷ್ಟ. ಸೊ ವಾಟ್ ಇಸ್ ಮೈ D ವ್ಯಾಲ್ಯೂ? ದಟ್ ಈಸ್ -2. ಸೊ ಈಗ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ 2 minus 40. ಸೊ 2 minus 40 ಎಷ್ಟು ಬಂತು? A21 ಮೈನಸ್. ಈಗ S21 ಎರಡು ಫಾರ್ಮುಲಾ ಇದೆ, ಬಟ್ ಇಲ್ಲಿ ನನಗೆ A21 ಗೊತ್ತಿರೋದ್ರಿಂದ ಐ ಆಮ್ ಗೋಯಿಂಗ್ ಟು ಯೂಸ್ ಸೆಕೆಂಡ್ ಫಾರ್ಮುಲಾ A plus AN. ಇದು ಈಸಿ ಇದೆ. ಅದಕ್ಕೆ ಇಲ್ಲಿ S21 ಬೇಕು ಅಂದ್ರೆ ಎಲ್ಲಾ ಕಡೆ n ಅನ್ನ 21 ಇಂದ ರೀಪ್ಲೇಸ್ ಮಾಡಿ. ಸೊ ದಟ್ ಗಿವ್ಸ್ A21. ಸೊ 21 ಡಿವೈಡೆಡ್ ಬೈ 2 ಇಂಟು A ಅಂದ್ರೆ 2, A21 ಅಂದ್ರೆ -38. ಸೊ ದಟ್ ಗಿವ್ಸ್ 21 by 2 into, so 38 minus 2 minus 38 is -36, divide ಆಗುತ್ತೆ. 2 1s are 2 16s are. So simplify ಮಾಡಿ. So it gives -16 1s are 16, 1 carry, 16 to the 32 plus 1 33. This is the sum of S21 terms. So these are the few questions. I felt quite my students requires explanation ಅಂತ ಅನ್ನಿಸ್ತು, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಫ್ ಯು ವಾಂಟ್ a detailed explanation like this for any of the model paper 3 question, comment ಮಾಡಿ. definitely I will record a video and I will upload it, right? So I hope you are all preparing well for your coming examination. We have a very short time, crucial time, very important. 1 year ನನ್ನ ಎಫರ್ಟ್ ಏನು ಹಾಕಿದ್ದೀನಿ ಅದನ್ನ ತೋರಿಸುವಂತ ಟೈಮು. ಡೋಂಟ್ ವೇಸ್ಟ್ even a minute also.
ಸೊ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಟೈಮ್ ಬರಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಬರಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೀವು ಇನ್ನೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಐ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್ ಟು ಗೆಟ್ ಮೋರ್ ಅಪ್ಡೇಟ್ಸ್ ಆನ್ ಯುವರ್ ಮ್ಯಾಥಮೆಟಿಕ್ಸ್ ಆಫ್ SSLC. ಸೊ ಡೆಫಿನೆಟ್ಲಿ ನಾನು ಇದೇ ಥರ ವಿಡಿಯೋ ಮಾಡಬೇಕು ಅಂದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತು ಸಬ್ಸ್ಕ್ರೈಬ್ ಮಾಡಲೇಬೇಕು, ಮರಿಬಾರ್ದು. ಥ್ಯಾಂಕ್ ಯು ಆಲ್. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.